Yes, good morning, everyone. So, as I could see in the last class, many people have struggled to finish the yesterday's task in this case. In the class, all ಕಷ್ಟಪಟ್ಟಿರೋ ಎಲ್ಲರೂ ಬಾಯ್ಸ್ ಅಂದ್ರು ಆಲ್ಮೋಸ್ಟ್ ಎಲ್ಲರೂ ಬಿಟ್ಬಿಟ್ಟಾರೆ. ಸರಿ ಏನಾಕ್ ಮಾಡ್ಕೊಂಡು ಮಾಡ್ಕೊಂಡಿದ್ದು ಕೋಡ್ ಅಂತೇಳಿ ನಾ ಬಿಡ್ಲಿಕ್ಕೆ ಬರಂಗಿಲ್ಲ ನಿಮಗೆ. If you have not done that coding, I have to make you able to write the code in this case. So ಅದ್ರ ಸಲುವಾಗ ಆಕ್ಚುಲಿ ಎಸ್ ಇಟ್ ಈಸ್ ಬಿಟ್ ಡಿಫಿಕಲ್ಟ್. ನಾ ಹೇಳಿರೋ ಮೆಥಡ್ನಾಗ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕೋಡ್ನಾಗ ನೀವು ಮಾಡಿಫೈ ಮಾಡಬೇಕು ಅಂದ್ರೆ ಇಟ್ ಆಲ್ವೇಸ್ ಕ್ರಿಯೇಟ್ಸ್ ಅ ಪ್ರಾಬ್ಲಮ್. ಯಾಕಂದ್ರೆ ಯು ವೋಂಟ್ ಬಿ ಹ್ಯಾವಿಂಗ್ ಅ ಸಾರಿ ಪೂರ್ತಿ ಓವರ್ ಆಲ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಂಗಲ್ಲ. ಸೊ ಹಿಂಗಾಗಿ ಸ್ಪೆಷಲಿ ವೆನ್ ಯು ಆರ್ ಡೀಲಿಂಗ್ ವಿತ್ ದ ಮಾಡಲ್ಸ್ ಡಾಟ್ ಪಿ ವೈ, ಯಾಕಂದ್ರೆ ನಿನ್ನೆ ಪ್ರಾಬ್ಲಮ್ ಏನು ಫೇಸ್ ಮಾಡ್ಲಿಕ್ಕತ್ತಿದ್ರಿ, ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಅದಾದ್ಮೇಲೆ ವಿ ವಿಲ್ write the code again today. Yes, of course, on the repeated work ಆಗ್ತದೆ, but yes, that is very important. ಅದರ ಸಲುವಾಗ I have to spend time on that. That's the first thing. And second ಏನಪ್ಪ ಅಂದ್ರೆ, today I will explain you in a different way the same code, and after that we will be concentrating on the most important concept, that is how to upload the files. ಯಾಕಂದ್ರೆ ಯಾವುದೇ ರಿಯಲ್ ಟೈಮ್ ಪ್ರಾಜೆಕ್ಟ್ ತಗೋರಿ, ಸೇ ನಿಮ್ದು ಎಕ್ಸಾಂಪಲ್ ನಿಮ್ಮ ಮೊಬೈಲ್ನಾಗ ಇರುವಂತ ಎಲ್ಲ ಆಪ್ಸ್ ಬಗ್ಗೆ ವಿಚಾರ ಮಾಡ್ರಿ, ಆರ್ ನೀವು ಎಷ್ಟು ವೆಬ್ಸೈಟ್ಸ್ಗಳು ಯೂಸ್ ಮಾಡಿದ್ರಿ, ಎಲ್ಲ ವೆಬ್ಸೈಟ್ ಯೋಚನೆ ಮಾಡಿದ್ರಿ ಅಂತಂದ್ರೆ ಕಂಪಲ್ಸರಿ ದೇರ್ ಇಸ್ ಒನ್ ಆಪ್ಷನ್ ವೇರ್ ಯು ಹ್ಯಾವ್ ಟು ಅಪ್ಲೋಡ್ ದ ಫೈಲ್ಸ್. ಸೇ ಜಿಮೇಲ್ ತಗೋರಿ, ಯು ಹ್ಯಾವ್ ಟು ಅಪ್ಲೋಡ್ ದ ಫೈಲ್ಸ್. ಯೂಟ್ಯೂಬ್ ತಗೋರಿ, ದೇರ್ ಆಲ್ಸೋ ಯು ಕ್ಯಾನ್ ಅಪ್ಲೋಡ್ ದ ಫೈಲ್ಸ್. ಫೇಸ್ಬುಕ್ ತಗೋರಿ, ಇನ್ಸ್ಟಾಗ್ರಾಮ್ ತಗೋರಿ, ಎವ್ರಿ ಅಪ್ಲಿಕೇಶನ್ ನೀಡ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಪರೇಷನ್, ದಟ್ ಇಸ್ uploading the files in this case. So our file upload operation is what we will be seeing in the today's class in this case. Okay, so first thing, what was a mistake? Like alli ellargu one common mistake that was displayed on the web page was like a foreign key on the issue barligatittu antale. That was a problem in this case. Niಮಗೆ theoretically I'll explain here what was the problem in this. Say first ನೀವೇನ್ ಮಾಡಿದ್ರಿ, you had already created one table for employee registration. Say we had employee data ಅಂತ ಅನ್ನೋದು, we had the column in this case. Okay, so ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತಂದ್ರೆ those doubts, turn on the mic, ask the doubts in this case. ಯಾಕಂದ್ರೆ ಚಾಟ್ ವಿಂಡೋ ಒಳಗೆ ನಾ ಕ್ಲಾಸ್ ತಗೋತಾಗುತ್ತೆ, ಐ ವೋಂಟ್ ಬಿ ಫೋಕಸಿಂಗ್ ಆನ್ ದ ಚಾಟ್ ವಿಂಡೋ, ಅಲ್ಲಿ ನೋಟಿಫಿಕೇಶನ್ ಸೌಂಡ್ ಬರಂಗಿಲ್ಲ. ಸೊ ವೆನ್ ಎವರ್ ಯು ಹ್ಯಾವ್ ಅ ಡೌಟ್, ನೋ ನೀಡ್ ಟು ಇವನ್ ರೇಸ್ ಅ ಕ್ವಶನ್. ಐ ಮೀನ್ ಹ್ಯಾಂಡ್ ರೇಸ್ ಮಾಡಿ ಕ್ವಶನ್ ಕೇಳೋದು ಬೇಡ. ಜಸ್ಟ್ ಯು ಕ್ಯಾನ್ ಟರ್ನ್ ಆನ್ ದ ಮೈಕ್ ಅಂಡ್ ಯು ಕ್ಯಾನ್ ಆಸ್ಕ್ ದ ಡೌಟ್, ಆರ್ ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಟ್ ಪರ್ಟಿಕ್ಯುಲರ್ ಸ್ಟೆಪ್. ಓಕೆ, ಯಾವಾಗ ನಿಮ್ಗೆ ಅದು ಅರ್ಥ ಆಗಲ್ಲ ಅವಾಗೆ ಇಮಿಡಿಯೇಟ್ ನೀವು ಸ್ಟಾಪ್ ಮಾಡ್ರಿ, ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಅಂತ. ಎಸ್, ಕಮಿಂಗ್ ಬ್ಯಾಕ್ ಟು ದಿಸ್. ಸೊ ನಾವೇನ್ ಮಾಡಿದ್ವಿ, ಎಂಪ್ಲಾಯ್ ಡೇಟಾ ಅಂತ ಒಂದು ಮಾಡೆಲ್ ಕ್ರಿಯೇಟ್ ಮಾಡಿದ್ವಿ. ಸೊ ಈ ಟರ್ಮಿನಾಲಜೀಸ್ ಎಲ್ಲ ನೀವು ನೆನಪಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗ. ಸೊ ದೆರ್ ವಾಸ್ ಅ ಮಾಡೆಲ್ ಕಾಲ್ಡ್ ಆಸ್ ಎಂಪ್ಲಾಯ್ ಡೇಟಾ. ಈ ಎಂಪ್ಲಾಯ್ ಡೇಟಾ ಒಳಗೆ ವಿ ಹ್ಯಾಡ್ ಸ್ಟೋರ್ಡ್ ಸಮ್ ಇನ್ಫಾರ್ಮೇಶನ್, ಲೈಕ್ ಎಕ್ಸಾಂಪಲ್ ಎಂಪ್ಲಾಯ್ ಐ ಡಿ ಆಟೋಮೆಟಿಕ್ ಜನರೇಟ್ ಆಗಿರ್ತದ. ಯು ಹ್ಯಾಡ್ ಸ್ಟೋರ್ಡ್ ದ ಎಂಪ್ಲಾಯ್ ನೇಮ್ ಇನ್ ದಿಸ್ ಕೇಸ್. ಅಲ್ಲಿ ಏಜ್, ಮೊಬೈಲ್ ನಂಬರ್, ವಿ ಹ್ಯಾಡ್ ಟೇಕನ್ ಸಮ್ ಅಡಿಷನಲ್ ಡೇಟಾ ಇನ್ ದಿಸ್. ಅಷ್ಟು ತಗೊಂಗಿಲ್ಲ, ಬೇಸಿಕ್ ಇನ್ಫಾರ್ಮೇಶನ್ ತಗೋತೀನಿ. ವಿ ಹ್ಯಾಡ್ ಟೇಕನ್ ದ ಇಮೇಲ್ ಐ ಡಿ ಅಂತ ಒಂದು ಕಾಲಮ್ ಅದ. Then probably have the mobile number also in this case, and we had a department in this. So department ನಾನು ನಿಮಗೆ ಯಾವಾಗ ಫಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೆ, ನಮ್ದು ಟೇಬಲ್ ನಾಗ we had these columns, that is ID is a column here, we have a name, and we had email ID, then we had the ಮೊಬೈಲ್ ನಂಬರ್, ಮತ್ತು ಯಾವುದೇ ಫೀಲ್ಡ್ ಇರ್ಲಾಕ, ದಟ್ ಫೀಲ್ಡ್ ಡಸ್ ನಾಟ್ ಮ್ಯಾಟರ್. ನಮಗೆ ಮೇನ್ ಬೇಕಾಗಿದ್ದ it was designation. So designation naga, when I was storing the data, it was like manager. Ade reeti olaga we had some other informations also. Say I'll keep Sachin, and we had Sachin at gmail.com, and we had a mobile number for him. Then we had the designation, say AST.manager manager. Next, the third, one more employee record, say Raju at gmail.com, and his mobile number, and he was working as a
So this was a data in the model which is employee data. Next, ನನಗೆ ಪ್ರಾಬ್ಲಮ್ ಅದು ಎರರ್ ಬರಲಿಲ್ಲ, ನಿಮಗೆ ಎರರ್ ಬಂತು. ಐ ವಿಲ್ ಟೆಲ್ ಯು ದ ರೀಸನ್ ವೈ ಇನ್ ದಿಸ್ ಕೇಸ್. ಸೊ ನೆಕ್ಸ್ಟ್ ನಾ ಫಸ್ಟ್ ಇದು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದು ಎಕ್ಸ್ಪ್ಲೇನ್ ಮಾಡಿ ವಿ ಸ್ಟೋರ್ಡ್ ದ ಡೇಟಾ, ವಿ ರಿಟ್ರೀವ್ ದ ಡೇಟಾ, ಎವ್ರಿಥಿಂಗ್ ವಾಸ್ ಫೈನ್. ನೆಕ್ಸ್ಟ್ ಅದಾದ್ಮೇಲೆ ವಾಟ್ ಐ ಡಿಡ್ ಐ ವಿಲ್ ಟೆಲ್ ಯು ಫಸ್ಟ್, ಅಂಡ್ ಆಮೇಲೆ ನೀವೇನು ಮೆಡಿಸೇಟ್ ಮಾಡ್ರಿ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ವಾಟ್ ಐ ಡಿಡ್ ವಾಸ್ ಐ ಕ್ರಿಯೇಟೆಡ್ ಅ ಒನ್ ಮೋರ್ ಮಾಡೆಲ್ ದಟ್ ಇಸ್ ಡೆಸಿಗ್ನೇಷನ್ ಸ್ಟೋರ್ ಮಾಡಲಿಕ್ಕೆ. ಸೊ ದಟ್ ಇಸ್ model MST designation data. And designation data where there are three simple columns in this case. ID automatic generate agirtada. Then we had designation and created on soft delete created on soft delete is 0 both the cases. Next I created a designations 1. Then what I did was say manager and insert ಮಾಡಿದ್ವಿ. So we had inserted from the front end in this case. So we'll take today's date itself. So 02/2025. And I inserted one more record. Say to ast.manager and date, same date. Yes. Then we created 3. We had June and same date creation. Idu create madide. Then I inserted the data in the MST designation list. Designation create madidmala after inserting the data, what I did was I explained you the concept of foreign key in this. Foreign key madbekadaga what I told was models.py hogri. Models.py naga, that is models.py naga employee data model naga designation anteli there is one column. Delete that designation column in this. Yaವಾಗ ನೀವು designation ಅನ್ನೋ column delete ಮಾಡ್ತೀರಿ, even the column values will be deleted. Next ನಾನು ನಿಮಗೆ ಏನು ಹೇಳಿದೆ, create one more column there, designation ID. So I told you to create a designation ID. So after creating the designation ID, I told default 1 and set ಮಾಡ್ರಿ ಅಂತೇಳಿ. I will show you the code also in this. It was company ಒಳಗ employee ಒಳಗ models.py and models.py na I told you designation ID ಅಂತ ಒಂದು ಕಾಲಮ್ ಕ್ರಿಯೇಟ್ ಮಾಡ್ರಿ, foreign key define ಮಾಡ್ತೀವಿ, MST designation data point ಮಾಡ್ತದ, and I told default should be 1. Okay, so e type ಕೊಟ್ಟಾಗ ಏನಾಗ್ತದ, a new column is created, designation ID, and by default ಎಲ್ಲರಿಗೂ ಅವ ಏನ್ ಮಾಡ್ತಾನ ಅಂತಂದ್ರೆ he will insert a value as 1 as a designation. Okay, so ಹಿಂಗಾಗಿ ನನ್ನಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಆಲ್ರೆಡಿ ಮೊದಲೇ ಇದ್ರು ಅವರಿಗೆ this ID will be matched with this ID, and ಅವ ಏನ್ ಮಾಡ್ತಾನ ಡೆಸಿಗ್ನೇಷನ್ ಜಾಗದ ಮ್ಯಾನೇಜರ್ ತೋರಿಸ್ತಾನ. ಸೊ ಇಟ್ ವಾಸ್ ವರ್ಕಿಂಗ್ ಪರ್ಫೆಕ್ಟ್ಲಿ ಫೈನ್ ವಿತ್ ಮೈ ಕೋಡ್ ಇನ್ ದಿಸ್ ಕೇಸ್. ಬಟ್ ನಿಮ್ ಕೋಡ್ನಾಗ ಇದು ವರ್ಕ್ ಆಗಲಿಲ್ಲ. ಮೋಸ್ಟ್ ಆಫ್ ದ ಪೀಪಲ್, ಕೆಲವೊಂದಿಗೆ ಅದು ID 10 ಅಂತ ಬಂತು, ಕೆಲವೊಂದಿಗೆ ID 1 ಅಂತ ಬಂತು. ಪ್ರಾಬ್ಲಮ್ ಎಲ್ಲಿ ಬಂದದ ಐ ವಿಲ್ ಟೆಲ್ ಯು ಇನ್ ದಿಸ್. ದಿಸ್ ಇಸ್ ಅ ಕೋಡ್ ವಾಟ್ ಐ ಹ್ಯಾಡ್ ಡನ್ ಇನ್ ದಿಸ್. ನೀವು ಮಾಡಿರೋದು ಏನ್ ಮಾಡಿರಿ, ಸೇ ಫಾರ್ ದಟ್ ಐ ವಿಲ್ ಗೆಟ್ ಬ್ಯಾಕ್, I'll take it all previous case. Okay. So what you did was you have created a model called as designation, that is model designation designation data anteli you have created the designation. Of course ಯಾವುದು ಡೇಟಾ ಇನ್ಸರ್ಟ್ ಮಾಡಿಲ್ಲ ನೀವು ಅಲ್ಲಿ. ಸೊ ಇನ್ಸರ್ಟ್ ಮಾಡಲಾರ್ದೆ ನೀವೇನು ಮಾಡಿದ್ರೆ ಎರಡು ಕೆಲಸ ಒಮ್ಮರಿಗೆ ಮಾಡೋ ಅಂತೇಳಿ ಐ ಮೀನ್ ಇನ್ಸರ್ಟ್ ಮಾಡೋದು ಮತ್ತು ಅಲ್ಲಿ ಚೇಂಜ್ models.py ಎರಡು ಚೇಂಜ್ ಮಾಡೋಣ ಅಂತೇಳಿ ದಿಸ್ ವಾಸ್ ಯುವರ್ ಪ್ಲಾನ್ ಇನ್ ದಿಸ್ ಕೇಸ್. ಸೊ ನೀವೇನು ಮಾಡಿದ್ರಿ, ಯು ಸಿಂಪ್ಲಿ ಕ್ರಿಯೇಟೆಡ್ ದ ID ಡೆಸಿಗ್ನೇಷನ್ ಕಾಲಮ್ ಕ್ರಿಯೇಟ್ ಆಗ್ಯದ, ಬಟ್ ಯು ಡಿಡ್ ನಾಟ್ ಇನ್ಸರ್ಟ್ ಎನಿ ಡೇಟಾ. ಓಕೆ, ಡೇಟಾ ಇನ್ಸರ್ಟ್ ಮಾಡಲಾರ್ದೆ ವಾಟ್ ಯು ಡಿಡ್ ವಾಸ್ ಯು ಮೇಡ್ ದ ಚೇಂಜ್ ಇನ್ ದ models.py, that is designation ID ಅಂತ ಹಾಕಿದ್ರಿ, and you told that it should be set to MST designation and default value should be 1.
ಸೊ ಯಾವಾಗ ನೀವು ಇದು ಕಾಲಮ್ ಕ್ರಿಯೇಟ್ ಮಾಡಿದ್ರಿ, ಅಫ್ಕೋರ್ಸ್ ಯು ಹ್ಯಾವ್ ರಿಟರ್ನ್ ದ ಸೇಮ್ ಥಿಂಗ್ ಇನ್ ದಿಸ್ ಕೇಸ್, ವಾಟ್ ಎವರ್ ಐ ಹ್ಯಾಡ್ ಟೋಲ್ಡ್, ಯು ಹ್ಯಾವ್ ಕ್ರಿಯೇಟೆಡ್ ದಿಸ್. ನೀವೇನ್ ಮಾಡಿದ್ರಿ, ಇಲ್ಲಿ ಯು ಆರ್ ಆಸ್ಕಿಂಗ್ ಹಿಮ್ ಟು ರಿಪ್ಲೇಸ್ ದಿಸ್ ವಿತ್ 1. ಬಟ್ ಪಾಯಿಂಟ್ ಏನಂದ್ರೆ ಇಲ್ಲಿ 1 ಯಾವಾಗ ಇನ್ಸರ್ಟ್ ಮಾಡ್ತಾನ ಅಂತಂದ್ರೆ ವೆನ್ ದೇರ್ ಇಸ್ ID 1 ಇನ್ಸೈಡ್ ದ ಡೆಸಿಗ್ನೇಷನ್ ಡೇಟಾ. ಸೊ ಡೆಸಿಗ್ನೇಷನ್ ಡೇಟಾ ಒಳಗೆ ನಿಮ್ಗೆ ಯಾವುದು ಡೇಟಾ ಇನ್ಸರ್ಟ್ ಮಾಡಿಲ್ಲ ಅಂಡ್ ಯು ಆರ್ ಟ್ರೈಂಗ್ ಟು ಇನ್ಸರ್ಟ್ 1 ಇನ್ ದಿಸ್ ಕೇಸ್. ದಿಸ್ ಕ್ರಿಯೇಟ್ಸ್ ಅ ಪ್ರಾಬ್ಲಮ್. ಯಾಕೆ? ಬಿಕಾಸ್ 1 ಅಂತ ಡೆಸಿಗ್ನೇಷನ್ MST ಡೆಸಿಗ್ನೇಷನ್ ಆಗ ದೇರ್ ಇಸ್ ನೋ ಕಾಲಮ್ ಕಾಲ್ಡ್ ಆಸ್ ID 1. ಅಲ್ಲ, ID 1 ಇದ್ದಿದ್ದು ಕಾಲಮ್ ಇಲ್ಲೇ ಇಲ್ಲ. ಸೊ he is not allowing you to insert 1 here in this. ನೀವು make migration execute ಮಾಡಿದಾಗ there was a message, like I'll show you that message which you people got in this case. ಆಮೇಲೆ I am frequently requesting you, ಯಾವುದೇ ಎರರ್ ಬಂದ್ರೆ put that error on the in the group ಅಂತ ಹೇಳ್ತೀನಿ, ಗ್ರೂಪ್ ನ ಹಾಕಂಗಿಲ್ಲ, ಅದೇ ಪ್ರಾಬ್ಲಮ್ ಬರ್ಲಿಕ್ಕೆ. ಸಿ now you can, if you can read this, ನಾನು zoom ಮಾಡೀನಿ. In this he is showing that the row in table employee_employee data with primary key 1 has an invalid foreign key. As an invalid foreign key ಯಾಕ ಅಂತಂದ್ರ because designation_ID contains a value manager. ಸೊ ಮ್ಯಾನೇಜರ್ ಅಂತ ಇನ್ಸರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಅದು ಬರಂಗಿಲ್ಲ. ಬಿಕಾಸ್ ಯಾಕ ಅಂತಂದ್ರ ನೀವು ಯಾವಾಗ models.py ಕ್ರಿಯೇಟ್ ಮಾಡ್ತೀರಿ, ಕಂಪಲ್ಸರಿ ಯು ಹ್ಯಾವ್ ಟು ಡಿಲೀಟ್ ದ ಕಾಲಮ್ ಇನ್ ದಿಸ್ ಕೇಸ್. ಸೊ ಆ ಕಾಲಮ್ ಡಿಲೀಟ್ ಮಾಡೇ ಯು ಹ್ಯಾವ್ ಟು ಮಾಡಿಫೈ. ನೀವು ಕಾಲಮ್ ನೇಮ್ ಸೇಮ್ ಇಟ್ರಿ ಅಂತಂದ್ರೆ ಬರಂಗಿಲ್ಲ. ದಿಸ್ ಇಸ್ ಒನ್ ಮಿಸ್ಟೇಕ್ ಇನ್ ದಿಸ್ ಕೇಸ್. ಯಾಕಂದ್ರೆ ಕಾಲಮ್ ನೇಮ್ ಸೇಮ್ ಇಟ್ರಿ ಅಂದ್ರೆ ಡೇಟಾ ಡಿಲೀಟ್ ಆಗಂಗಿಲ್ಲ, ಬರೀ ಕಾಲಮ್ ನೇಮ್ ರಿಪ್ಲೇಸ್ ಆಗ್ತದೆ. ಓಕೆ, ಸೊ ರೀನೇಮ್ ಆಗ್ತದೆ. ಸಾರಿ, ಆ ರೀನೇಮ್ ಆಯ್ತು ಅಂತಂದ್ರೆ ಡೇಟಾ ಡಿಲೀಟ್ ಆಗಂಗಿಲ್ಲ. ಅಂಡ್ ಡೇಟಾ ಡಿಲೀಟ್ ಆಗ್ಲಿಲ್ಲ ಅಂತಂದ್ರೆ ಹಿಯರ್ ಇಟ್ ವಾಸ್ ಮ್ಯಾನೇಜರ್. ಸೇ ಪ್ರಾಬ್ಲಿ ಅದು ಯಾರು ಮಿಸ್ಟೇಕ್ ಮಾಡಿರಿ, ಐ ಡಿಡ್ ನಾಟ್ ಸಿ ದ ನೇಮ್. ಸೊ ಅಲ್ಲಿ ಏನಾಗುತ್ತೆ, ಯು ಪೀಪಲ್ ಹ್ಯಾಡ್ ಕ್ರಿಯೇಟೆಡ್ ಸಮಥಿಂಗ್ ಲೈಕ್ ದಿಸ್, MANAGR ಮ್ಯಾನೇಜರ್. ನೀವೇನ್ ನೋಡಿರಿ, ಸರ್ ಇದನ್ನ ಅಷ್ಟೇ ಇಡ್ತೀನಿ, ಇಟ್ಟು ಐ ವಿಲ್ ಮೇಕ್ ಇಟ್ ಆಸ್ ಅ ಫಾರಿನ್ ಕೀ. ಅಂದ್ರೆ ಇಲ್ಲಿ ಕಾಲಮ್ ನೇಮ್ ನೀವು ಚೇಂಜ್ ಮಾಡಲಿಲ್ಲ. ಸೊ ಕಾಲಮ್ ನೇಮ್ ಚೇಂಜ್ ಮಾಡ್ಲಾರ್ದಕ್ಕ ಇದ್ರೊಳಗೆ ಏನ್ ಮೊದ್ಲಿಂದ ಡೇಟಾ ಇತ್ತು, ದ ಡೇಟಾ ನೆವರ್ ಗಾಟ್ ಡಿಲೀಟೆಡ್ ಇನ್ ದಿಸ್. ಸೊ ಡೇಟಾ ಡಿಲೀಟ್ ಆಗ್ಲಾರ ಸಲ ಪ್ರಾಬ್ಲಮ್ ಏನಾಗಿದೆ, ಎಸ್ ಯು ಹ್ಯಾಡ್ ಕ್ರಿಯೇಟೆಡ್ 1 manager and you have created 2 peon etc. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ನೀವು ಡೆಸಿಗ್ನೇಷನ್ ಸೇಮ್ ಕಾಲಮ್ ನೇಮ್ ಕೊಟ್ಟಿರಿ. ಸೊ ಕಾಲಮ್ ನೇಮ್ ರೀನೇಮ್ ಆಗ್ಯದ, ಇಲ್ಲಿ ಮ್ಯಾನೇಜರ್ ಅಂತದ, ಅಂಡ್ he is not able to see the manager in the ID property of the designation data. ಸೊ ಡೆಸಿಗ್ನೇಷನ್ ಡೇಟಾ ಪ್ರೈಮರಿ ಕೀ ಯಾವ್ದದ ID ಇರ್ತದ. ಸೊ ಅವ ID ಚೆಕ್ ಮಾಡ್ಲಿಕ್ಕತ್ತಾನ, ಮ್ಯಾನೇಜರ್ ಇಸ್ ನಾಟ್ ಮ್ಯಾಚಿಂಗ್ ಟು ಎನಿ ಆಫ್ ದ ಕಾಲಮ್ಸ್ ಇನ್ ದ ID. ಇಲ್ಲಿ ID ಒಳಗೆ ಮ್ಯಾಚ್ ಆಗಂಗಿಲ್ಲ. ದಿಸ್ ವಾಸ್ ದ ಪ್ರಾಬ್ಲಮ್ ಇನ್ ದಿಸ್ ಕೇಸ್. ಒನ್ ಮೋರ್ ಸ್ಟೂಡೆಂಟ್, they had the mistake done in this case. I will show that error. This was the manager column name issue ಆಗಿತ್ತು. ನೀವು ಕಾಲಮ್ ನೇಮ್ ಡಿಲೀಟ್ ಮಾಡಿ ಕಾಲಮ್ ನೇಮ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡಂಗಿಲ್ಲಾಗಿದ್ರೆ that was the mistake. And one more person now. ಇಲ್ಲಿ employee with primary key 1 has invalid foreign key, that is ಇದು ಮ್ಯಾನೇಜರ್ ಆಯ್ತು. This was different. Now you can see in this. So ಇಲ್ಲಿ ಏನಾಗ್ಲಿಕ್ಕೆ ಪ್ರಾಬ್ಲಮ್ ಅಂತಂದ್ರೆ, you can see employee data with primary key 1 has invalid foreign key. ಅಂದ್ರೆ employee data ಒಳಗೆ primary key 1 ಅಂದ್ರೆ I am talking about the first record in this. What she has done is he or she, I don't know whose code is this. ಅದು ಸ್ಕ್ರೀನ್ಶಾಟ್ ಮೇಲೆ ನೋಡ್ಕೊಂಡ್ಬಿಡ್ರಿ ಯಾರ್ದು ಕೋಡ್ ಅದ ಅಂತೇಳಿ. ಸೊ ಐ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಮಿಸ್ಟೇಕ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಏನಾಗದ, what you have done is you have created the models.py and you have renamed correctly in this designation ID ಅಂತ ಕೊಟ್ಟಿರೋ ಕಾಲಮ್ ನೇಮ್. ಸೊ ಕಾಲಮ್ ನೇಮ್ ಕೊಟ್ಟಾಗ ಇವೆಲ್ಲ ಡೇಟಾ ಡಿಲೀಟ್ ಆಗಿರ್ತದೆ. ಬಟ್ ವಾಟ್ ಯು ಹ್ಯಾವ್ ಡನ್ ಇಸ್, ಅಲ್ಲಿ ನಾವು ಏನ್ ಮಾಡ್ತೀವಿ, ಡಿಫಾಲ್ಟ್ 1 ಅಂತ ಹೇಳಿರುತ್ತೆ. ಸೊ ಸೆಟ್ ಇಟ್ ಟು ಡಿಫಾಲ್ಟ್ 1. ಸೊ he is trying to put 1 here. ಬಟ್ ಪ್ರಾಬ್ಲಮ್ ಏನಂತಂದ್ರ, ಈ 1 ಡೆಸಿಗ್ನೇಷನ್ ID ಅಂತಂದ್ರ he goes to designation data. ಇಲ್ಲಿ 1 ಅಂತ ID ಅದೇನ್ ಚೆಕ್ ಮಾಡ್ಲಿಕ್ಕೆ ID 1 is not there in this particular table.
ಓಕೆ, ಸೊ ಅದ್ರ ಸಲುವಾಗ ಈ ಶೋಯಿಂಗ್ ದಟ್ ಎರರ್. ನಾವು ರೀಡ್ ದ ಎರರ್, ಯು ವಿಲ್ ಅಂಡರ್ಸ್ಟ್ಯಾಂಡ್. ನೆನಪಿಟ್ಕೋರಿ, ಈಗ ಎರರ್ಸ್ ಅರ್ಥ ಮಾಡ್ಕೊಳ್ಳೋ ಟೈಮ್ ಬಂತು. ನೀವು ಎರರ್ ಬಂತು ಅಂದ್ರೆ ಯು ಶುಡ್ ನಾಟ್ ಸ್ಟಾರ್ಟ್ ಶೋಯಿಂಗ್ ಮೀ ಇನ್ ದಿಸ್ until unless you have spent at least half an hour to understand the error. ಯಾಕಂದ್ರೆ ಎರರ್ ಸಾಲ್ವಿಂಗ್ ಯಾವಾಗ ಕಲಿತೀರಿ, ಯು ವಿಲ್ ಬಿಕಮ್ ಅ ಗುಡ್ ಪ್ರೋಗ್ರಾಮರ್ ಇನ್ ದಿಸ್. ಯಾಕಂದ್ರೆ ಪ್ರೋಗ್ರಾಮಿಂಗ್ನಾಗ ನೀವು ಎರರ್ ಡಿಬಗ್ ಮಾಡ್ತೀರಿ ಅಂದ್ರೆ ಯು ಹ್ಯಾವ್ ಗಾಟ್ ಅ ಹೋಲ್ಡ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಅರ್ಥ. ಓಕೆ, ಎಸ್. ಸೊ ಇಲ್ಲಿ ದ ರೋ ಇನ್ ದ ಟೇಬಲ್ ಎಂಪ್ಲಾಯ್ ಡೇಟಾ ವಿತ್ ಪ್ರೈಮರಿ ಕೀ 1. ಪ್ರೈಮರಿ ಕೀ 1 ಅಂತಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಫಸ್ಟ್ ರೆಕಾರ್ಡ್ ಇನ್ ದಿಸ್. ಓಕೆ, ಅಲ್ಲಿ ಏನಾಗ್ತಾನೆ, ಹ್ಯಾಸ್ ಇನ್ವ್ಯಾಲಿಡ್ ಫಾರಿನ್ ಕೀ. ಇನ್ವ್ಯಾಲಿಡ್ ಫಾರಿನ್ ಕೀ ಅಂತಂದ್ರೆ ಇದು ತಲೆಯೊಳಗೆ ಇಟ್ಕೊಂಡ್ಬಿಟ್ರಿ ದಟ್ ನೀವೇನ್ ಫಾರಿನ್ ಕೀ ಆಟ್ರಿಬ್ಯೂಟ್ ಆಡ್ ಮಾಡ್ಲಿಕ್ಕೆ. he is talking about this particular column and he says invalid foreign key, that is employee data dot designation id contains a value 1. contains a value 1 ಅಂದ್ರೆ ನಾನು 1 ಅಂತ ಹಾಕಿನಿ. that does not have corresponding value in the mst designation. so mst designation id ಒಳಗ, that is mst designation data dot id ಒಳಗ ಅದು 1 ಇಲ್ಲ ಅಂತ ಹೇಳಿಗತ್ತಾನೆ. ಬಿಕಾಸ್ ಯು ಹ್ಯಾವ್ ನಾಟ್ ಇನ್ಸರ್ಟೆಡ್ ದ ರೆಕಾರ್ಡ್ಸ್. ನೀವು ಇನ್ಸರ್ಟ್ ಮಾಡ್ಲಾರ್ದೇನೆ ಮಾಡಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅದಕ್ಕೆ ಫಸ್ಟ್ ಏನ್ ಮಾಡಬೇಕು, ಡೆಸಿಗ್ನೇಷನ್ಸ್ ಎಲ್ಲ ಆಡ್ ಮಾಡಿ ಆಮೇಲೆ ಯು ಶುಡ್ ಮಾಡಿಫೈ ದ ಎಂಪ್ಲಾಯ್ ಡೇಟಾ ಕಾಲಮ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಒನ್ ಸಿಂಪಲ್ ಮಿಸ್ಟೇಕ್ ಯು ಹ್ಯಾವ್ ಡನ್. ಮೋಸ್ಟ್ ಆಫ್ ಯು ಹ್ಯಾವ್ ಡನ್ ಇನ್ ದಿಸ್ ಕೇಸ್. ಓಕೆ, ಸೊ ನೀವು ಫಸ್ಟ್ ಏನ್ ಮಾಡಬೇಕು, ಇಂಥ ಸಿಚುವೇಶನ್ನಾಗ ಯಾವಾಗ ಮಾಸ್ಟರ್ ಟೇಬಲ್ ನೀವು ಆಮೇಲೆ ಆಡ್ ಮಾಡುವಂತ ಸಿಚುವೇಶನ್ ಬಂತು, ಆ ಟೈಮಿಗೆ ನೀವು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡ್ರಿ, ಆ ಟೇಬಲ್ ಮಾಡೆಲ್ ಕ್ರಿಯೇಟ್ ಮಾಡ್ರಿ, ಇನ್ಸರ್ಟ್ ದ ವ್ಯಾಲ್ಯೂಸ್ ಇನ್ ದಿಸ್ ಕೇಸ್. ಅಲ್ಲಿ ಇನ್ಸರ್ಟ್ ಮಾಡಿ ಆಮೇಲೆ ನೀವೇನಂತಂದ್ರೆ ಅಲ್ಲಿ ಫಾರಿನ್ ಕೀ ಕಾಲಮಿಗೆ ಕ್ರಿಯೇಟ್ ಮಾಡ್ಬೇಕು. ಅಲ್ಲಿ ತನ ಫಾರಿನ್ ಕೀ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗಾಟ್ ದಿಸ್ ಪಾಯಿಂಟ್? ಸೊ ದಿಸ್ ವಾಸ್ ಒನ್ ಕಾಮನ್ ಮಿಸ್ಟೇಕ್ ವಿಚ್ ಎವ್ರಿಬಡಿ ಹ್ಯಾಸ್ ಡನ್. ಮೇಕ್ ಶೋರ್ ದ ಕರೆಕ್ಷನ್ ಇಸ್ ಡನ್ ಇನ್ ದಟ್. ಇವತ್ತಿನ ಕ್ಲಾಸ್ನಾಗ ಅಫ್ಕೋರ್ಸ್ ಇಫ್ ದಿಸ್ ಇಸ್ ಪ್ರಾಬ್ಲಮ್ ಇಸ್ ಸಾಲ್ವ್, ಏನೋ ಟೆನ್ಷನ್ ಇಲ್ಲ. ಇವತ್ತಿನ ಕ್ಲಾಸ್ ಒಳಗೆ ನಾ ಏನ್ ಮಾಡ್ತೀನಿ, ಐ ವಿಲ್ ಆಡ್ ಅ ಒನ್ ಮೋರ್ ಏನಂತಾರೆ ಫಾರಿನ್ ಕೀ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಓಕೆ, ಬಟ್ ಅದಕ್ಕಿಂತ ಮುಂಚೆ ಇದು ಏನಂದ್ರೆ ಸ್ವಲ್ಪ ನಾನು ರಿವರ್ಸ್ ಮೆಥಡ್ನ ಟೀಚ್ ಮಾಡಿದ್ದೆ. ಯಾಕಂದ್ರೆ ಅದು ಫ್ಲೋ ಅಕಾರ್ಡಿಂಗ್ ರಿವರ್ಸೇ ಬರ್ತದೆ. ಬಟ್ ರಿಯಲ್ ಟೈಮ್ ಪ್ರಾಜೆಕ್ಟ್ ನಾನು ನಿಮ್ಗೆ ಯಾವಾಗ ಇವತ್ತು ಫಾರ್ಮ್ಸ್ ಸೆಂಡ್ ಮಾಡ್ತೀನಿ, ಸೆಂಡ್ ಮಾಡಿದಾಗ ಹೌ ದ ಸೇಮ್ ಸ್ಟ್ರಕ್ಚರ್ ವಿಲ್ ಬಿ ಗಿವನ್ ಟು ಯು ಪೀಪಲ್. ಐ ವಿಲ್ ಶೋ ಯು ದಟ್. ವೆರಿ ಸಿಂಪಲ್. ನಾನು ನಿಮ್ಗೆ ಏನ್ ಮಾಡಿರ್ತೀನಿ, ಮಾಡೆಲ್ ಎಂಪ್ಲಾಯ್ ಡೇಟಾ, ದಿಸ್ ಇಸ್ ಅ ನೇಮ್ ಆಫ್ ದ ಮಾಡೆಲ್ ಇನ್ ದಿಸ್ ಕೇಸ್. ಇದ್ರೊಳಗೆ ಏನೇನು ಕಾಲಮ್ಸ್ಗಳು ತಗೋಬೇಕು, ಐ ವಿಲ್ ಟೆಲ್ ಯು ದ ಕಾಲಮ್ ನೇಮ್ಸ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್, ಎಂಪ್ಲಾಯ್ ನೇಮ್, then I'll be giving you email ID, mobile number, then we have address, then we have gender, and then I will say designation ID. ಈ ರೀತಿಯೊಳಗೆ ನಾನು ನಿಮಗೆ ಮಾಡೆಲ್ ನೇಮ್ ಕೊಡ್ತೀನಿ. ಆ ಮಾಡೆಲ್ ನೇಮ್ನಾಗ ಯು ವಿಲ್ ಬಿ ಹ್ಯಾವಿಂಗ್ ಆಲ್ ದ ಕಾಲಮ್ ನೇಮ್ಸ್ ಇನ್ ದಿಸ್. ಯು ಪೀಪಲ್ ಹ್ಯಾವ್ ಟು ಥಿಂಕ್ ಇಲ್ಲಿ ಯಾವುದಕ್ಕೆ ನಾ ಕ್ಯಾರ್ ಫೀಲ್ಡ್ ಯೂಸ್ ಮಾಡಬೇಕು. we have different classes in this case. Like example, models.char field ಅಂತ ಬರ್ತದ. Then we have integer field in this case, float field ಅಂತ ಬರ್ತದ. So these are most commonly used. ಇವು ಮೂರೇನ ಮ್ಯಾಕ್ಸಿಮಮ್ ಯೂಸ್ ಮಾಡುವಂತ ಕಾಲಮ್ಸ್ in this case. So ನೀವು ಯಾವ ಕಾಲಮಿಗೆ ಯಾವ್ದು ಯೂಸ್ ಮಾಡ್ತೀರಿ, you have to think. And maximum ನಾವೆಲ್ಲ ಕಡೆ ಯೂಸ್ ಮಾಡೋದು ಕ್ಯಾರ್ ಫೀಲ್ಡ್. ಎಕ್ಸೆಪ್ಟ್ ಅಮೌಂಟ್ ಬಂತು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಫ್ಲೋಟ್ ಫೀಲ್ಡ್ ಇನ್ ದಿಸ್ ಕೇಸ್. ಓಕೆ, ಸೊ ಇಂಟೀಜರ್ ಫೀಲ್ಡ್ ಇಸ್ ವೆರಿ ರೇರ್ ಕೇಸ್ ಇನ್ ದಿಸ್ ವೇರ್ ವಿ ಆರ್ 100% ಶೋರ್ ಇಟ್ ಇಸ್ ಅ ಇಂಟೀಜರ್. ಅಂಡ್ ಮೊಬೈಲ್ ನಂಬರಿಗೆ ಇಂಟೀಜರ್ ತಗೋಬೇಡ್ರಿ. ಓಕೆ, ಮೊಬೈಲ್ ನಂಬರಿಗೆ ವಿ ಆಲ್ವೇಸ್ ಗೋ ಫಾರ್ ಅ ಕ್ಯಾರ್ ಫೀಲ್ಡ್ ಇನ್ ದಿಸ್. ಸೊ ಇಂಟೀಜರ್ ಫೀಲ್ಡ್ ಇಸ್ ಅ ವೆರಿ ರೇರ್ ಆಪ್ಷನ್ ದಟ್ ವಿ ಯೂಸ್ ಇನ್ ಅವರ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಇದು ಬಿಟ್ರೆ ವಿ ಹ್ಯಾವ್ ದ ಫಾರಿನ್ ಕೀ ಇನ್ ದಿಸ್. ಓಕೆ, ಸೊ ನಾನು ನಿಮಗೆ ಏನ್ ಮಾಡ್ತೀನಿ, ಇವು ಕ್ಯಾರ್ ಫೀಲ್ಡ್ ಇಂಟೀಜರ್ ಫೀಲ್ಡ್ ನಾನು ನಿಮಗೆ ಹೇಳಂಗಿಲ್ಲ. ದಟ್ ಯು ಪೀಪಲ್ ಓನ್ಲಿ ಹ್ಯಾವ್ ಟು ಥಿಂಕ್. 99% ಇಟ್ ಇಸ್ ಕ್ಯಾರ್ ಫೀಲ್ಡ್. ಎಲ್ಲ ಇಲ್ಲಿ ನೋಡ್ಬೋದು. ಎಂಪ್ಲಾಯ್ ನೇಮ್ ಇಟ್ ಇಸ್ ಕ್ಯಾರ್ ಫೀಲ್ಡ್, ಇಮೇಲ್ ಐ ಡಿ ಕ್ಯಾರ್ ಫೀಲ್ಡ್ ಅದ, ಮೊಬೈಲ್ ಕ್ಯಾರ್ ಫೀಲ್ಡ್, ಅಡ್ರೆಸ್ ಕ್ಯಾರ್ ಫೀಲ್ಡ್, ಜೆಂಡರ್ ಇಸ್ ಕ್ಯಾರ್ ಫೀಲ್ಡ್ ಇನ್ ದಿಸ್ ಕೇಸ್. ಡೆಸಿಗ್ನೇಷನ್ ಐ ಡಿ ಅಂತ ಕೊಟ್ಟಾಗ ಐ ವಿಲ್ ಕಾಲ್ ಇಟ್ ಆಸ್ FK ಅಂತ ಕೊಟ್ಟಿರ್ತೀನಿ, ದಟ್ ಇಸ್ ಫಾರಿನ್ ಕೀ. ಅಂಡ್ ಇದು ಯಾವ ಟೇಬಲ್ ಫಾರಿನ್ ಕೀ ಅದ, ಐ ವಿಲ್ ಮೆನ್ಷನ್ ದ ನೇಮ್ ಆಫ್ ದ ಟೇಬಲ್ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್ ನಾನು ಇಲ್ಲಿ ಏನ್ ಮಾಡಿರ್ತೀನಿ, MST ಡೆಸಿಗ್ನೇಷನ್ ಡೇಟಾ. ಸೊ ಈ ಟೈಪ್ ನ ಕೊಟ್ಟಿರ್ತೀನಿ. ಕೊಟ್ಟಾಗ ರಿಮೆಂಬರ್
first you have to create the designation data model in this case. ಅದನ್ನು ನಾನು ನಿಮಗೆ ಡಿಫೈನ್ ಮಾಡಿರ್ತೀನಿ. ಫಸ್ಟ್ ಈಗ ನಾನು ಏನು ಮಾಡಿರ್ತೀನಿ, ಅದಕ್ಕೆ model MST designation data. Inside this designation, then I have created on. ಈಗ ನಾನು ನಿಮಗೆ ಕ್ರಿಯೇಟೆಡ್ ಆನ್ ಸಾಫ್ಟ್ ಡಿಲೀಟೆಡ್ ಆನ್ ನಾ ಕೊಡಂಗಿಲ್ಲ ನಿಮಗೆ. ನೀವು ನಾ ಕೊಟ್ಟಿಲ್ಲ ಅಂತಂದ್ರು ಬ್ಯಾಕ್ ಎಂಡ್ ಆಗಿ ಯು ಹ್ಯಾವ್ ಟು ಇನ್ಸರ್ಟ್ ಯುವರ್ ಸೆಲ್ಫ್ ಇನ್ ದಿಸ್ ಕೇಸ್. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಜಸ್ಟ್ ಒಂದು ಡೆಸಿಗ್ನೇಷನ್ ಡೇಟಾ ಅಂತ ಕೊಡ್ತೀನಿ. ಸೊ ಡೆಸಿಗ್ನೇಷನ್ ಡೇಟಾ ಡೆಸಿಗ್ನೇಷನ್ ಅಂತ ಕೊಟ್ಟಾಗ ರಿಮೆಂಬರ್ ಯು ಹ್ಯಾವ್ ಟು ಕ್ರಿಯೇಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಲಿಂಕ್. ಡೆಸಿಗ್ನೇಷನ್ ಐ ಡಿ ಅದ and I am telling here as MST designation is a foreign key. So aವಾಗ first ನೀವೇನಂತಂದ್ರೆ you have to create model MST designation data first and then you have to create the model employee. Okay, ಅದಾದ್ಮೇಲೆ ನೀವು ಅದರ ಫಾರ್ಮ್ ಡಿಸೈನ್ ಮಾಡ್ರಿ, ಇನ್ಸರ್ಟ್ ಕೋಡ್ ಮಾಡ್ರಿ, you can do whatever you want in this case. ಈ ರೀತಿಯೊಳಗೆ the application has to be created in this. This is one simple example. I have told you how the structure I will be giving it to you. So ನೀವೇನ್ ಮಾಡಬೇಕು, ಇದಕ್ಕೆ ಎಕ್ಸ್ಟ್ರಾ ಕಾಲಮ್ಸ್ ಆಡ್ ಮಾಡ್ತೀರಿ, ಲೈಕ್ ಕ್ರಿಯೇಟೆಡ್ ಆನ್ ಸಾಫ್ಟ್ ಡಿಲೀಟ್, updated on, and then one more that is updated on ಆದ್ಮೇಲೆ deleted on. So same 3 columns, 4 columns are applicable even here. ನಾನು ನಿಮಗೆ ಅದು ಬರ್ದು ಕೊಟ್ಟಿಲ್ಲ ಅಂದ್ರೂ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಾವು ಇನ್ನೊಂದು ಕಾಲಮ್ ಕ್ರಿಯೇಟ್, ಇನ್ನು 3 ಕಾಲಮ್ಸ್ ಕ್ರಿಯೇಟ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ಏನದ ಅಂತಂದ್ರೆ ಇಟ್ ಈಸ್ ಕ್ರಿಯೇಟೆಡ್ ಬೈ, ಅಪ್ಡೇಟೆಡ್ ಬೈ, ಡಿಲೀಟೆಡ್ ಬೈ. ಇವು 3 ಏನಂತಂದ್ರೆ ಆಪರೇಷನ್ ಯಾರು ಪರ್ಫಾರ್ಮ್ ಮಾಡ್ಯಾರ. ಸಪೋಸ್ ಅವ ಕ್ರಿಯೇಟ್ ಮಾಡಿದ್ನಂತಂದ್ರೆ ಯಾರು ಕ್ರಿಯೇಟ್ ಮಾಡ್ಯಾರ, ಅಪ್ಡೇಟ್ ಮಾಡಿದ್ರು ಅಂದ್ರೆ ಯಾರು ಅಪ್ಡೇಟ್ ಮಾಡ್ಯಾರ, ಯಾವತ್ತು ಅಪ್ಡೇಟ್ ಮಾಡ್ಯಾರ, ಡಿಲೀಟ್ ಮಾಡ್ಯಾರ ಅಂದ್ರೆ ಯಾರು ಮಾಡ್ಯಾರ, ಯಾವತ್ತು ಮಾಡ್ಯಾರ. ಈ ಡಿಲೀಟೆಡ್ ಬೈ ಅಂತಂದ್ರೆ ಹೂ ಹ್ಯಾಸ್ ಡನ್ ದ ಡಿಲೀಟ್ ಆಪರೇಷನ್. ಯಾಕಂದ್ರೆ ಡೇಟಾಬೇಸ್ ಆಗಿ ಎವ್ರಿ ಇನ್ಫಾರ್ಮೇಶನ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ನಾಳೆ ನನಗೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಥವಾ ಹಾಸ್ಪಿಟಲ್ನಾಗ ಒಂದು ಪೇಷಂಟ್ ಇನ್ಫಾರ್ಮೇಶನ್ ಡಿಲೀಟ್ ಮಾಡ್ಯಾರ ಅಂದ್ರೆ ಯಾರು ಡಿಲೀಟ್ ಮಾಡ್ಯಾರ ಅಂತ ನೋಡೋದು ಇನ್ಫಾರ್ಮೇಶನ್ ನನ್ನ ಬಳಿ ಇರಬೇಕು. ಸೊ ಯಾರು ಲಾಗಿನ್ ಆಗಿರ್ತಾರೋ ಅವ್ರ ಇನ್ಫಾರ್ಮೇಶನ್ ನಾವಿಲ್ಲಿ ಸ್ಟೋರ್ ಮಾಡ್ತೀವಿ. ಅದು ದಟ್ ವಿ ಡೂ ಇಟ್ ಇನ್ ದ ಲಾಗಿನ್ ಆಪರೇಷನ್ ಇನ್ ದಿಸ್ ಕೇಸ್. So from today onwards, you have to create these 7 columns, I guess. So 1, 2, 3, 4, 5, 6, 7. Yes, 7 columns must be created by default. And you default values no ada. A created one bit created on adondu bidri. Bit ನೀವೇನ್ ಮಾಡ್ರಿ, ಸಾಫ್ಟ್ ಡಿಲೀಟಿಗೆ ಇಂಟೀಜರ್ ಫೀಲ್ಡ್ ಇರ್ತದ, ಡಿಫಾಲ್ಟ್ ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕು, ದಟ್ ಇಸ್ 0. The same way, next you have the updated on. ಇದಕ್ಕೆ make use of the char field in this case. So char field use ಮಾಡ್ರಿ and default empty ಇರ್ತದೆ. Same way, deleted on, you will be having a char field empty default. Created by, default is empty. The updated by, this will be a fixed set in this case. Okay, so na idna column ನೀವು ಮೆನ್ಷನ್ ಮಾಡಂಗಿಲ್ಲ, ನಾನು ನಿಮಗೆ ಸ್ಕ್ರೀನ್ ಕೊಡೋದು ಇಷ್ಟೇ. That is, I will mention only this one column. You people have to add these columns by yourself when you are creating the models.py. And you front end irangilla, ನೆನಪಿಟ್ಕೊಳ್ಳಿ. You 7 columns ಏನು ಮೆನ್ಷನ್ ಮಾಡಿದ್ದೆ, we never show it on the, we never take the values from the HTML page. So ಇವೆಲ್ಲ informations should be only in the back end part in this case. ಇವೆಲ್ಲ ರಿಯಲ್ ಟೈಮ್ ಪ್ರಾಜೆಕ್ಟ್ ನಾಗೆ ನೀವು ಯೂಸ್ ಮಾಡ್ತೀರಿ. ನಿಮ್ದು ಅಕಾಡೆಮಿಕ್ ಪ್ರಾಜೆಕ್ಟ್ ನಾವು ಯಾರು ಹೇಳ್ಕೊಡಂಗಿಲ್ಲ. Okay, because company ಒಳಗೆ these are all the information that is used. ಇನ್ನೂ ಸ್ಪೆಸಿಫಿಕ್ ಹೋಗ್ಬೇಕು ಅಂತಂದ್ರೆ you should also store the IP address. ಅವ ಯಾವಾಗ ಇದು ಆಪರೇಷನ್ ಪರ್ಫಾರ್ಮ್ ಮಾಡಿರ್ತಾನ ಅವ್ರದ್ದು IP ಅಡ್ರೆಸ್ನು ನಾವು ಸ್ಟೋರ್ ಮಾಡ್ಕೋತೀವಿ. ಸಪೋಸ್ ಆ ಡಿಲೀಟ್ ಮಾಡಿದ್ದ ಯಾರೋ ಒಬ್ಬ ರೆಕಾರ್ಡ್ ಡಿಲೀಟ್ ಮಾಡ್ಯಾನ. ಸೊ ಡಿಲೀಟ್ ಮಾಡಿದಾಗ ಒಂದು ಇನ್ಫಾರ್ಮೇಶನ್ ಬಲ್ಲದ, ಬಟ್ ಪಾಯಿಂಟ್ ಇಸ್ ಅವ ಎಲ್ಲಿ ಕೂತದ ಆಕ್ಸೆಸ್ ಮಾಡ್ಯಾನ ಅದೂ ಇರಬೇಕು. ಸೊ ಅದ್ರ ಸಲುವಾಗಿ ರಿಯಲ್ ಟೈಮ್ ಪ್ರಾಜೆಕ್ಟ್ನಾಗ we even record their IP address in this case. IP address with default empty. So every operation he performs, they will be having the IP address. And these IP address ನಾವು ಏನು ಮಾಡ್ತೀವಿ, ಅವ್ರ ಆಪರೇಷನ್ ಪರ್ಫಾರ್ಮ್ ಮಾಡೋ ಹೊತ್ತನಾಗ ಕರೆಂಟ್ IP address ಏನಿದೆ ಆ IP address ನಾವು ರಿಟ್ರೀವ್ ಮಾಡಿಕೊಂಡು we store the IP address in this case. So ಈ ರೀತಿಯೊಳಗ the application will be ಕ್ರಿಯೇಟೆಡ್ ಅಂದ್ರೆ ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಬೇಕಾದಾಗ. ಫಸ್ಟ್ ಡೇ ಐ ಟೋಲ್ಡ್ ಯು ಓನ್ಲಿ ಫ್ರಂಟ್ ಎಂಡ್ ನಾಗ ಏನವ ಅವಕ್ಕೆ HTML ಪೇಜ್ ಕ್ರಿಯೇಟ್ ಮಾಡಿದ್ವಿ. ಬಟ್ ಎಸ್ ಬ್ಯಾಕ್ ಎಂಡ್ ನಾಗ
these are the 8 by default columns to be used when you are creating an application. That is created on ಹಿಡ್ಕೊಂಡು up to the IP address. All these informations have to be maintained in the backend in this case. Okay. So ಈ ರೀತಿಯಾಗಿ ನೀವು ಸ್ಟ್ರಕ್ಚರ್ ಕೊಟ್ಟಿರ್ತೀನಿ. Of course, I don't you add these things. ಇದನ್ನ ನೀವೇ ಆಡ್ ಮಾಡಬೇಕು. These 8 fields you have to create. That is common for all the tables. ನೀವು ಎಷ್ಟೇ ಟೇಬಲ್ ಕ್ರಿಯೇಟ್ ಮಾಡ್ರೆ ಅವು 8 ಕಾಲಮ್ಸ್ ಬೇಕೇ ಬೇಕು. ಬಟ್ ನಾನು ನಿಮಗೆ ಕಳ್ಸೋದೇ ಅಂದ್ರೆ ಇಷ್ಟು ಕಳಿಸ್ತೀನಿ. ಇಷ್ಟು ಕಳಿಸಿದ್ನಂದ್ರೆ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕು ದಟ್ ಫಸ್ಟ್ ಯು ಹ್ಯಾವ್ ಟು ಕ್ರಿಯೇಟ್ ದ ಡೆಸಿಗ್ನೇಷನ್ and then you have to create the employee data in this. ಇದಾದ್ಮೇಲೆ ನೀವು HTML page create ಮಾಡ್ರಿ, front end write the code part for that. All those things you people know it in this. Okay, so I hope this is clear. Now I'm asking you directly in this case, do you want me to create a one more application with the foreign key attribute, or you will try it by yourself now? You can message ಮಾಡಿ ಹೇಳ್ರಿ. You want one more example? ಈಗ ಇನ್ನೊಂದು ಎಕ್ಸಾಂಪಲ್ ಬೇಕು ಅಂದ್ರೆ ಒನ್ಸ್ ಅಗೇನ್ ಅಂತ ಹಾಕ್ರಿ. ಇಲ್ಲ ಬೇಡ ಅಂತಂದ್ರೆ ಯು ಕ್ಯಾನ್ ಸೇ ಕಂಟಿನ್ಯೂ ಸರ್. Guys, respond ಮಾಡ್ರಿ so that I should know whether I should repeat the same operation, that is ಮತ್ತೊಂದು ಸತಿ ಕೋರ್ಸ್ ಕ್ರಿಯೇಟ್ ಮಾಡಿರೋದಾ ಅಥವಾ should I continue with the next concept, that is file upload. Guys, can you hear me? Okay, one response, continue. Okay, boys, ನೀವು ಹೇಳ್ರು ಗರ್ಲ್ಸ್ ಆರ್ ವರ್ಕಿಂಗ್ ಫೈನ್. ಎಲ್ಲ ಈಗ ಏನು ಹೆಸರುಗಳು ಬರ್ಲಿಕತ್ತವ, ಇವರೆಲ್ಲರೂ ಕೋಡ್ ಬರೀಲಿಕತ್ತಾರ. ಬಾಯ್ಸ್, ಹ್ಯಾವ್ ಯು ಅಂಡರ್ಸ್ಟುಡ್ ದ ಯೆಸ್ಟರ್ಡೇಸ್ ಕಾನ್ಸೆಪ್ಟ್, yes or no? Krishna once again. Okay, Sidling Bhagewadi, yes sir. Yes sir ಅಂದ್ರೆ ಏನು yes? Should I repeat once again or should I continue with the next concept? ಇನ್ನೊಂದ್ಸತಿ ಹೇಳ್ರಿ ಸರ್. ಇನ್ನೊಂದ್ಸತಿ. Okay, yes, girls, it will be a revision for you people, that we will repeat it again. Okay, maximum or continue, but Krishna Mata Govardhan wants it again. ಇವತ್ತು ನಾಗರೆಡ್ಡಿ ಆಮೇಲೆ ಸಿದ್ಲಿಂಗ್ ನೀವೆಲ್ಲ ನಿನ್ನೆ ಕೋಡ್ ಕಂಟಿನ್ಯೂ ಮಾಡಿಲ್ಲ. ನಿನ್ನೆ ಯು ಹ್ಯಾವ್ ನಾಟ್ ಫಿನಿಶ್ಡ್ ದ ಕೋಡ್. ಬಾಯ್ಸ್ ಯಾರೂ ಮಾಡಿಲ್ಲ ಅಂತ ಅನ್ನಿಸ್ತು. ಓನ್ಲಿ 2 girls or 3 girls have finished. ಓಕೆ, ಒನ್ ಥಿಂಗ್ ವಿ ವಿಲ್ ಡೂ, ಇವತ್ತು ಫೈಲ್ ಅಪ್ಲೋಡ್ ಆಪರೇಷನ್ ಕಂಟಿನ್ಯೂ ಮಾಡೋಣಂತ. ಯು ಪೀಪಲ್ ಟ್ರೈ ಇಟ್ ಒನ್ಸ್ ಅಗೇನ್. ಯಾರು ಕೃಷ್ಣ ಗೌಡ, ನೀ ಇನ್ನೊಂದ್ಸತಿ ಟ್ರೈ ಮಾಡು. ಬರಲಿಲ್ಲ ಅಂದ್ರೆ ವಿಲ್ ಹ್ಯಾವ್ ಒನ್ ಸಪರೇಟ್ ಕ್ಲಾಸ್ ಫಾರ್ ದ್ಯಾಟ್ ಇನ್ ದಿಸ್ ಕೇಸ್. ಓಕೆ, ಯಾಕಂದ್ರೆ ಶಿವರಾತ್ರಿ ಅದ, ಎಲ್ಲರಿಗೂ ಜಲ್ದಿ ಹೋಗ್ಬೇಕಾಗಿದೆ ಇವತ್ತು, ಜಲ್ದಿ ಹೋಗ್ಬೇಕಾಗಿದೆ ಶಿವರಾತ್ರಿಗೆ. ಸೊ ಐ ಕಂಟಿನ್ಯೂ ವಿತ್ ದ update, I mean file upload operation in this case. So file upload operation ಮಾಡಿ, then you can try once again in this. Yes. Fine sir. Let me close this chat window. So this was an employee. The employee nagnu ಅಷ್ಟೇ, ಈ existing code nage I will be modifying in this case. So first let us run the application. .py run server. Was 8,000. Okay. So ಇಲ್ಲಿ register employee nage actually I need a one more column in this case where I have to upload the flow in this case.
ಸೊ ಇಲ್ಲಿ ನಂಗೆ ಅಂದ್ರೆ ಐ ಹ್ಯಾವ್ ಟು add one more column where I need to upload the photo of that particular employee in this case. Employee photo upload ಮಾಡಬೇಕು. ಇಲ್ಲಿ ಎಂಪ್ಲಾಯ್ ಫೋಟೋ ಎಕ್ಸಾಂಪಲ್ ಕೊಡ್ಲಿಕ್ಕೆ ಫೈಲ್ ಆಪರೇಷನ್ ಎವ್ರಿಥಿಂಗ್ ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್ ಇನ್ ದಿಸ್ ಕೇಸ್. ಓಕೆ, ಸೊ ಅದ್ರ ಸಲುವಾಗ ಫಸ್ಟ್ ಥಿಂಗ್ ನಂಗೆ ಏನಂತಂದ್ರೆ ಇದ್ರೊಳಗೆ ಒಂದು ಎಕ್ಸ್ಟ್ರಾ ಕಾಲಮ್ ಆಡ್ ಮಾಡಬೇಕು. ದಟ್ ಈಸ್ ಐ ನೀಡ್ ಟು ಆಡ್ ಎ ಕಾಲಮ್ a tag that is input type equal to file ante one tag bರ್ತದೆ. So input type equal to file should be done should be added in the employee register in this case. So let me close this. Models.py change ಮಾಡಬೇಕು ಇದ್ರೊಳಗ. So I'll keep the models.py as it is. So go to templates, employee register naga add one more column in this. Just copy paste to save the time in this. Change the content, that is employee photo, and input type bandaga I will make use of type equal to file, and you can give a name to that particular tag. In this case I will put it as photo. It is a required field. Placeholder al barangalla, so I'll remove the placeholder in this case. So ಇದು ಒಂದು ಕಾಲಮ್ ಆಡ್ ಆಗ್ತದ. ಸೇವ್ ಮಾಡ್ರಿ and refresh the page, and we have got employee photo and the red color because it's a compulsory field. Choose file and automatic bರ್ತದೆ. Remember, whenever you are adding input type equal to file, ಇಲ್ಲಿ ಎರಡು ಬೇರೆ ಬೇರೆ ಟೈಪ್ ಆಫ್ ಡೇಟಾ ಬಂತು. ಒಂದು ಏನಂತಂದ್ರೆ ಟೆಕ್ಸ್ಟ್ ಡೇಟಾ. All the above 6 fields are taking text data, but ನೀವು ಯಾವಾಗ ಎಂಪ್ಲಾಯ್ ಫೋಟೋ ಅಂತ ಬರ್ತದ, ಫೋಟೋ ಬಂದಾಗ ಇಟ್ ಇಸ್ ಅನದರ್ ಟೈಪ್ ಆಫ್ ಡೇಟಾ ಇನ್ ದಿಸ್ ಕೇಸ್. ಸೊ ಅದ್ರ ಸಲುವಾಗ ಈ ಫಾರ್ಮ್ ಒಳಗೆ ಎರಡು ಬೇರೆ ಬೇರೆ ಟೈಪ್ ಆಫ್ ಇನ್ಪುಟ್ಸ್ ಅವ ಅಂತ ಹೇಳಿ ವಿ ಆಡ್ ಫಾರ್ಮ್ ಟ್ಯಾಗ್ನಾಗ ವಿ ಹ್ಯಾವ್ ಟು ಆಡ್ ಒನ್ ಮೋರ್ ಆಟ್ರಿಬ್ಯೂಟ್ ಇನ್ ದಿಸ್ ಕೇಸ್, ದಟ್ ಈಸ್ ENC ಟೈಪ್ ಅಂತ ಹೇಳಿ ವಿ ಗೆಟ್ ಒನ್ ಆಟ್ರಿಬ್ಯೂಟ್, ದಟ್ ಇಸ್ ಎನ್ಕ್ರಿಪ್ಷನ್ ಟೈಪ್ ಅಂತ ಹೇಳ್ತೀವಿ ನಾವು. ಎನ್ಕ್ರಿಪ್ಷನ್ ಟೈಪ್ನಾಗ ಒಂದೇ ಟೈಪ್ ಆಫ್ ಡೇಟಾ ಇದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. But yaವಾಗ there are different types of data, we have to say ENC type is equal to multi-part. Multi-part. That means you have to divide the data into two forms. ಅಲ್ಲಿ ಒಂದು text data ಒಂದು separate encryption ಮಾಡಬೇಕು, image ಬಂದಾಗ ಒಂದು separate encryption ಮಾಡಬೇಕಾಗ್ತದ. ಸೊ ಅದಕ್ಕೆ multi-part /form hyphen data. ಸೊ ನೀವೇನು ಹೇಳಲಿಕ್ಕತ್ತೀರಿ ಅಂತಂದ್ರೆ ಈ ಫಾರ್ಮಿಗೆ there are two different types of data. One is a image file, another is a text content in this. ಅದಕ್ಕೆ ಎರಡು ಫಾರ್ಮ್ಯಾಟ್ ನಾಗ ನಾವು ಡೇಟಾ ಸ್ಪ್ಲಿಟ್ ಮಾಡಲಿಕ್ಕೆ we mention it as a multi-part /form data ಅಂತ ಮೆನ್ಷನ್ ಮಾಡಬೇಕು, which is very important in this case. Okay, so this is the first change what I am doing in the application. That is image upload ಮಾಡಿದೆ, that is ಒಂದು image tag ಹಾಕಿನಿ, input type equal to file ಅಂತೇಳಿ, and ಫಾರ್ಮ್ ಟ್ಯಾಗ್ ನಾಗ ENC ಟೈಪ್ ಅಂತ ಒಂದು ಕಾಲಮ್ ಅನ್ನ ಆಡ್ ಮಾಡ್ತೀವಿ. ದಿಸ್ ಫಸ್ಟ್ ಥಿಂಗ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇದಾದ್ಮೇಲೆ ಸೇವ್ ದಿಸ್ ಅಂಡ್ ರಿಫ್ರೆಶ್ ಮಾಡಿದೆ, ಫಾರ್ಮ್ ಟ್ಯಾಗ್ ಚೇಂಜ್ ಆಯ್ತು. ಈಗ ಇದು ಡೇಟಾನ ಯಾವಾಗ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ, ಇದು ಎಲ್ಲಿ ಅಪ್ಲೋಡ್ ಆಗಬೇಕು. ಸೊ ಅಪ್ಲೋಡ್ ಮಾಡ್ಲಿಕ್ಕೆ ಒಂದು ಫೋಲ್ಡರ್ ಲೊಕೇಶನ್ ಕೊಡಬೇಕು, ಯಾಕಂದ್ರೆ ಒಂದು ಫೋಲ್ಡರ್ ಒಳಗೆ ದೀಸ್ ಫೋಟೋಸ್ ಹ್ಯಾವ್ ಟು ಬಿ ಸ್ಟೋರ್ಡ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ದ ಸೆಕೆಂಡ್ ಸ್ಟೆಪ್ ವಾಟ್ ವಿ ಹ್ಯಾವ್ ಟು ಡೂ is ನಿಮ್ದು ಪ್ರಾಜೆಕ್ಟ್ ಫೋಲ್ಡರ್ ನಾಗ, ದಟ್ ಈಸ್ ಆ ಕಂಪನಿ ಮತ್ತೆ ಎಂಪ್ಲಾಯ್ ಅಂತ ಏನ್ ಫೋಲ್ಡರ್ ಅದ ಈ ಜಾಗದಾಗ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಮೋರ್ ಫೋಲ್ಡರ್ ಕಾಲ್ಡ್ ಆಸ್ ಮೀಡಿಯಾ. ಮೀಡಿಯಾ ಇಸ್ ಅ ಫೋಲ್ಡರ್, ದಟ್ ನೇಮ್ ಅದೇ ಇರಬೇಕು ಮೀಡಿಯಾ ಅಂತೇಳಿ. ನೀವು ಬೇರೆ ಹೆಸರು ಕೊಟ್ರಿ ಅಂತಂದ್ರೆ ಮತ್ತೊಂದು ಚೇಂಜಸ್ ಮಾಡ್ಬೇಕಾಗ್ತದೆ. ಐ ವಿಲ್ ಟೆಲ್ ಯು ದೋಸ್ ಚೇಂಜಸ್. ಸೊ ಮೀಡಿಯಾ ಅಂತ ಫೋಲ್ಡರ್ ಕೊಡ್ತೀನಿ, ಅಥವಾ ಐ ವಿಲ್ ಬಿ ವೆರಿ ಸ್ಪೆಸಿಫಿಕ್ ಆಸ್ ಎಂಪ್ಲಾಯ್ ಫೋಟೋ. Okay, so employee photo antele I will give the name of that particular file in this case. So employee photo ante photo kotre ee folder ಒಳಗೆ ಎಲ್ಲಾ ಎಂಪ್ಲಾಯೀಸ್ ನ ಫೋಟೋಗಳು ಅಪ್ಲೋಡ್ ಆಗಬೇಕು. ಅದರ್ವೈಸ್ ದ ಬೆಸ್ಟ್ ಆಪ್ಷನ್ ಇಸ್ ಆಲ್ವೇಸ್ ನಾವು ಡಿಫಾಲ್ಟ್ ಯೂಸ್ ಮಾಡೋದು ಮೀಡಿಯಾ ಅಂತ ಯೂಸ್ ಮಾಡ್ತೀವಿ, ಎಲ್ಲಾ ಫೋಟೋಸ್ ಅದರೊಳಗೆ ಸ್ಟೋರ್ ಮಾಡ್ತಿರ್ತೀವಿ. ಸೊ ವಿಲ್ ಗೋ ವಿತ್ ದ ಸೇಮ್, ದಟ್ ಇಸ್ ಗೋ ವಿತ್ ದ ರೆಗ್ಯುಲರ್ ನಾರ್ಮಲ್ ಫಾರ್ಮ್ಯಾಟ್ಸ್ ಇನ್ ದಿಸ್. ಮೀಡಿಯಾ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಮೀಡಿಯಾ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಗೋ ಟು ಯರ್ ಪ್ರಾಜೆಕ್ಟ್ ಫೋಲ್ಡರ್, ದಟ್ ಇಸ್ ಕಂಪನಿ ಅಂತ ಅನ್ನೋದು settings.py. You have to open the settings.py in this case. ಈ settings.py ನಾಗ
ಆ ಮೀಡಿಯಾ ಫೋಲ್ಡರ್ ಎಲ್ಲದ ಅದರದ್ದು ಪಾತ್ ಮೆನ್ಷನ್ ಮಾಡಬೇಕು. ಸೊ ಅದ್ರ ಪಾತ್ ಮೆನ್ಷನ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಒನ್ ಬಿಲ್ಟ್ ಇನ್ ಲೈಬ್ರರಿ ಫೈಲ್ ಕಾಲ್ಡ್ OS. ಅದಕ್ಕೆ ನಾ ಇಲ್ಲಿ ಏನು ಮಾಡ್ತೀನಿ, ಇಂಪೋರ್ಟ್ OS ಅಂತ ಒಂದು ಪಾತ್ ಕೊಡ್ತೀನಿ. ದಟ್ ಈಸ್ OS ಇಸ್ ಒನ್ ಆಫ್ ದ ಬಿಲ್ಟ್ ಇನ್ ಫಂಕ್ಷನ್, ಬಿಲ್ಟ್ ಇನ್ ಕ್ಲಾಸ್. ಆ ಬಿಲ್ಟ್ ಇನ್ ಕ್ಲಾಸ್ನಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಫೈಲ್ ಇಂದ ಪಾತ್ ಬೇಕು ಅಂತಂದ್ರೆ ನಾವು ಹೆಲ್ಪ್ ಮಾಡ್ತಾನೆ ನಿಮಗೆ. ಓಕೆ, ಸೊ ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಯೂಸ್ ದ ಇಂಪೋರ್ಟ್ OS ಅಂತ ಒಂದು ಲೈಬ್ರರಿ ಫೈಲ್. ಸ್ಕ್ರೋಲ್ ಡೌನ್ ಇನ್ ದಿಸ್, ಅಲ್ಲಿ ಮೇಲೆ ಬರೀಬಹುದು, ಬಟ್ ವಿ ಜನರಲಿ ಇಲ್ಲಿ ಒಂದು ಸ್ಟ್ಯಾಟಿಕ್ URL ಅಂತ ಫೈಲ್ ಇರ್ತದೆ. ಈ ಸ್ಟ್ಯಾಟಿಕ್ URL ಫೈಲ್ ಕೆಳಗ ಯು ಹ್ಯಾವ್ ಟು ಕ್ರಿಯೇಟ್ 2 ಫೈಲ್ ವೇರಿಯೇಬಲ್ಸ್ ಇನ್ ದಿಸ್. ಒಂದು ವೇರಿಯೇಬಲ್ ಕಾಲ್ಡ್ ಆಸ್ media underscore root. ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀರಿ media underscore root, and you have to initialize os dot path dot join. ನಾನು ನಿಮ್ಗೆ ಹೇಳಿದೆ ಮೇಲೆ ಒಂದು OS ಅಂತ ಹೇಳಿ we are taking one particular built-in library file. So in that we have a function called as, we have a another path variable called as path. In that we have a function called as join. ಈ ಜಾಯಿನ್ ಫಂಕ್ಷನ್ ಒಳಗ we have to give 2 parameters. One is base underscore dir. Base underscore dir is a built-in variable defined in this particular settings.py. ಇದು ಏನಂತಂದ್ರೆ ನಿಮ್ ಪ್ರಾಜೆಕ್ಟ್ ಫೋಲ್ಡರ್ ಪಾತ್ ಕೊಡ್ತಾನೆ. ದಟ್ ಮೀನ್ಸ್ ದಿಸ್ ಕಂಪ್ಲೀಟ್ ಪಾತ್ ಇದೇನು ನಿಮ್ದು C ಡ್ರೈವ್ ನ company/company ಅಂತ, ಸಾರಿ ನಾಟ್ ಹಿಯರ್, ಔಟ್ಸೈಡ್, ದಟ್ ಇಸ್ ಇಲ್ಲಿ. ಸೊ ನೀವು ಎಲ್ಲಿ ಆ ಪರ್ಟಿಕ್ಯುಲರ್ ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಸ್ಟೋರ್ ಮಾಡಿರ್ತೀರಿ ಅದರದ್ದು ಕರೆಂಟ್ ಪಾತ್ ಏನದ, ದಿಸ್ ಪಾತ್ ಈಸ್ ರಿಟ್ರೀವ್ಡ್ ಅಂಡ್ ಇಟ್ ಇಸ್ ಆಲ್ರೆಡಿ ಡಿಫೈನ್ಡ್ ಇನಿಷಿಯಲೈಸ್ಡ್ ಇನ್ಸೈಡ್ ದ ಬೇಸ್ dir. ಬೇಸ್ dir ನ ಆಲ್ರೆಡಿ ಅದು ಪಾತ್ ಇರುತ್ತೆ ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಎಲ್ಲದ ಅಂತೇಳಿ. ಸೊ ಅದ್ರದ್ದು ಫೈಲ್ ಪಾತ್ ಕೊಡ್ತೀವಿ ನಾವು. ಸೊ ಬೇಸ್ dir ಅಂತಂದ್ರೆ ಯು ಕೇಮ್ ಟಿಲ್ ಹಿಯರ್, ಇಲ್ಲಿ ತರ ಬಂದ್ಬಿಡ್ತೀರಿ. ಇದ್ರೊಳಗ ಮೀಡಿಯಾ ಒಳಗೆ ಪಾತ್ ಕೊಡ್ಬೇಕು ನಾವು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ separated by a single quotation, and here we mention media slash. Remember, suppose ನಾನು ಎಂಪ್ಲಾಯ್ ಫೋಟೋ ಅಂತ ಕೊಟ್ಟಿದ್ದೆ, ಫೋಟೋಸ್ ಅಂತ ಕೊಟ್ಟಿದ್ದೆ ಅಂದ್ರೆ ಇಲ್ಲಿ media slash ಬದಲು you have to change it as employee folder in this case. ಎಂಪ್ಲಾಯ್ ಫೋಟೋ ಅಂತ ಏನು ಫೋಲ್ಡರ್ ಕೊಟ್ಟಿದ್ರಿ ಅಂತಂದ್ರೆ use employee photo in this. You can be specific, ಇಲ್ಲ ಅಂದ್ರೆ you can just put it as media slash, and I want you people to use media slash only. ಮತ್ತೆ ಎಲ್ಲರೂ ಒಂದೊಂದು ಬೇರೆ ಬೇರೆ ಪಾತ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. One day path, we put it all the data in that particular place in this case. So this is one variable that we have created. Second, ಇನ್ನೊಂದು variable create ಮಾಡಬೇಕು, that is media underscore root. URL. So first ನಮ್ದು already root create ಮಾಡಿವಿ. So media underscore root, we have to mention the name of the folder in this case, that is media slash. That's it. ಸೊ ಮ್ಯಾಲೆ ಹೆಂಗೆ ಸ್ಟ್ಯಾಟಿಕ್ URL ಅಂತ ಸ್ಟ್ಯಾಟಿಕ್ ಅಂತ ಯೂಸ್ ಮಾಡೋಣ, ಅದೇ ರೀತಿಯೊಳಗೆ ಮೀಡಿಯಾ URL ಅಂತ ಇರ್ತದ, ಅಲ್ಲಿ ಮೀಡಿಯಾ ಸ್ಲಾಶ್ ಅಂತ ಹಾಕ್ರಿ. ಅಂಡ್ ಯು ಹ್ಯಾವ್ ಟು ಮೆನ್ಷನ್ media root is equal to os.path.join base underscore dir. ನಿಮ್ಮ ಪ್ರಾಜೆಕ್ಟ್ ಫೋಲ್ಡರ್ ಎಲ್ಲದ ಅದ್ರದ್ದು ಪಾತ್ ಕೊಡ್ತಾನೆ. ಇನ್ ದಟ್ ದ ಮೀಡಿಯಾ ಸ್ಲಾಶ್ ಅಂತ ಯೂಸ್ ಮಾಡಿದ್ರಿ ಅಂತಂದ್ರೆ ಯು ಆರ್ ಟೆಲ್ಲಿಂಗ್ ದಟ್ ದ ಮೀಡಿಯಾ ಶುಡ್ ಬಿ, ಆಲ್ ದ ಫೋಟೋಸ್ ಶುಡ್ ಬಿ ಸ್ಟೋರ್ಡ್ ಇನ್ ದಿಸ್ ಪಾತ್. ಅಂದ್ರೆ ಇಲ್ಲಿ ಪಾತ್ ಅದ ಅಂತ ಹೇಳಿ ಯು ಆರ್ ಮೆನ್ಷನಿಂಗ್. These 2 lines you have to put it in the settings.py. Of course, mal idrikkinta munche you have to write import OS. Okay, so this is about the settings.py. na we have made the change in this case. The third change that we do is in the models.py. Models.py naga ಈಗ ನಾವು ಒಂದು ಫೋಟೋ ಆಡ್ ಮಾಡಿದ್ರೆ ಆ ಫೋಟೋ ಹೆಸರು ಏನದ ಆ ಎಂಪ್ಲಾಯ್ ಜೊತೆ ಲಿಂಕ್ ಆಗಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ we create one more column in this case, that is employee photo is equal to models dot char field. Inside this max length is equal to, say you can give it up to 255. So 255 ಯಾಕೆ ಕೊಡಬೇಕು? ರಿಮೆಂಬರ್ ನಿಮ್ದು ಕಂಪ್ಯೂಟರ್ ಬೇಸಿಕ್ಸ್ ನಾಗ ಯಾವುದೇ ಒಂದು ಫೋಲ್ಡರ್ ಹೆಸರು ಅಥವಾ ಫೈಲ್ ಹೆಸರು 256 ಕ್ಯಾರೆಕ್ಟರ್ಸ್ಗಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ಫೈಲ್ ಇರಲಿ, ದ ಫೈಲ್ ನೇಮ್ ಅಂದ್ರೆ ಲೆಂತ್, ದ ಫೈಲ್ ನೇಮ್ ಇನ್ ಲೆಂತ್ ಏನಂತಂದ್ರೆ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ 255 ಕ್ಯಾರೆಕ್ಟರ್ಸ್. ಸೊ ನಿಮ್ದು ಸೇಫ್ಟಿ ಸಲಾಗ ಯು ಕ್ಯಾನ್ ಗಿವ್ ಅಪ್ ಟು 260 ಇನ್ ದಿಸ್ ಕೇಸ್. ಓಕೆ, 260 ಅಂತ ಕೊಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್, ಗಿವ್ ಡಿಫಾಲ್ಟ್
equal to no image dot png. ಓಕೆ, ಯಾಕೆ ಕೊಡ್ಲಿಕ್ಕತ್ತೀರಿ? ಬಿಕಾಸ್ ಈಗ ಆಲ್ರೆಡಿ ನನ್ನ ಬಲ್ಲಿ ಒಂದು 5 ಮಂದಿ ಎಂಪ್ಲಾಯ್ ಡೇಟಾ ಅದ. ಆ ಎಂಪ್ಲಾಯಿಗೆ ನಾವು ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡ್ಲಿಕ್ಕತ್ತೀನಿ ಕಾಲ್ಡ್ ಆಸ್ ಎಂಪ್ಲಾಯ್ ಫೋಟೋ. ಅವಾಗ ಆ 5 ಮಂದಿದೇನು ಡೇಟಾ ಅದ ಅಲ್ಲಿ ನಲ್ ವ್ಯಾಲ್ಯೂ ಸ್ಟೋರ್ ಆಗ್ಲಿಕ್ಕೆ ಕೊಡಬಾರ್ದು. ಐ ಡೋಂಟ್ ವಾಂಟ್ ಟು ಸ್ಟೋರ್ ಅ ನಲ್ ವ್ಯಾಲ್ಯೂ. ಇನ್ಸ್ಟೆಡ್ ಆಫ್ ದಟ್ ನಾ ಏನಂತೀನಿ, ಡಿಫಾಲ್ಟ್ ಕೊಡು, ದಟ್ ಇಸ್ ನೋ ನೇಮ್ ಡಾಟ್ ಪಿ ಎನ್ ಜಿ. ಇಲ್ರಿ ಸರ್ ನಾನು ನಲ್ ವ್ಯಾಲ್ಯೂ ಅಲೌ ಮಾಡಬೇಕಾಗ್ಯದ. ಇನ್ ದ್ಯಾಟ್ ಕೇಸ್ ವಾಟ್ ಯು ಕ್ಯಾನ್ ಡೂ ಇಸ್, instead of this you can put here a message that is null equal to true. Null equal to true antara kodri, athwa you have to give the default value in this. Eradu use madike hogbardu. So use any one option in this case. The best option is always having a default value. Yaka DBMS na odirdu. DBMS naga you people have studied something called as normalization techniques. A normalization technique naga, the first normalization form says that avoid null values in the tables. A table in create ಮಾಡಿರ್ತೀವಿ, null values avoid ಮಾಡ್ರಿ ಅಂತ ಹೇಳಿ, that is one of the condition. So ಅದನ್ನ avoid ಮಾಡಿಕ್ಕೆ ನಾ ಏನು ಮಾಡ್ತೀನಿ, instead of allowing null I will make use of default in this case. And remember, whenever you make any change in the models.py, you have to immediately go to the command prompt, press Ctrl C. The execution running irthudu. Idu running iddu hottana you can't type anything. So compulsory Ctrl C ant one sati atha 2 sati press madri. Avaga ಮತ್ತೆ ವಾಪಸ್ command prompt ಬರ್ತದ. And python manage.py make migrations and then migrate. Here are the compulsory commands in this. ಓಕೆ, ಅದು ಕಾಲಮ್ ನಾಟ್ ಫೌಂಡ್, ಮಾಡೆಲ್ ನಾಟ್ ಫೌಂಡ್ ಅಂತ ಎರರ್ ಬಂತು ಅಂದ್ರೆ ನೀವು ಮೇಕ್ ಮೈಗ್ರೇಷನ್ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಅರ್ಥ. ಓಕೆ, ಸೊ ಡೋಂಟ್ ಟೆಲ್ ಮಿ ಸರ್ ಎಕ್ಸಿಕ್ಯೂಟ್ ಮಾಡಿದ್ನಿ, ಚಾನ್ಸೇ ಇಲ್ಲ. ನೀವು ಮೈಗ್ರೇಟ್ ಮಾಡಿದ್ರಿ, ಮೇಕ್ ಮೈಗ್ರೇಷನ್ ಮಾಡಿದ್ರಿ ಅಂದ್ರೆ ನಾಟ್ ಫೌಂಡ್ ಎರರ್ ಬರಂಗಿಲ್ಲ, ಅಥವಾ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ಬೇಕು. ಎರಡರಾಗ ಯಾವ್ದಾರ ಒಂದ್ ಇರ್ತದ. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಎನಿ ಚೇಂಜ್ ಯು ಮೇಕ್ ಇನ್ ದ models.py ಎಕ್ಸಿಕ್ಯೂಟ್ ಮೇಕ್ ಮೈಗ್ರೇಷನ್ ಅಂಡ್ ಮೈಗ್ರೇಟ್ ಕಮಾಂಡ್ ಇಮಿಡಿಯೇಟ್ಲಿ. ಆಮೇಲೆ ಮಾಡೋದಂದ್ರೆ ಮರ್ತು ಹೋಗ್ಬಿಡ್ತೀರಿ. Now let us come back to the run server. Okay, so now we have done two things in this. First one, the HTML register page na hogi we added one input type equal to file, and mal form tag naga enc type na we have given multi-part ante koಟ್ಟಿವಿ. That is enc type naga multi-part / form data ante we mentioned in the HTML page. Next adadmela we went to settings.py, import OS ಮಾಡಿ 2 ವೇರಿಯಬಲ್ ಕ್ರಿಯೇಟ್ ಮಾಡಿದ್ವಿ. ದಟ್ ಇಸ್ ಮೀಡಿಯಾ ರೂಟ್ ಅಂಡ್ ಮೀಡಿಯಾ URL. ಮೀಡಿಯಾ ರೂಟ್ ನಾಗ ನಿಮ್ದು ಮೀಡಿಯಾನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಿ, ಅದ್ರ ಪಾತ್ ಎಲ್ಲದ ಮೆನ್ಷನ್ ಮಾಡಿದ್ರಿ. ಅಂಡ್ ನೆಕ್ಸ್ಟ್ ಮೀಡಿಯಾ URL ನಾಗ we are mentioning the name of the folder followed by /this. Next ಇದಾದ್ಮೇಲೆ we added one extra column to the existing table, that is employee data. So employee data ಒಂದು extra column add ಮಾಡಿದ್ವಿ with the char field and max length 260 and default as no image.png ಕೊಟ್ವಿ. That is to highlight that whenever the data is stored, ಆ file in ಹೆಸರು ಏನಿರ್ತದ that name should be stored in the variable in this case. Okay, so this was the next step in this. One more most important step that you have to do is in the application folder URLs. That is in project folder, application folder ಹೋಗ್ರಿ, URLs ಹೋಗ್ರಿ. ಈ URLs ನಂಗೂ ನೀವೇನಂತಂದ್ರೆ you have to perform 2 steps in this. 2 or 3 steps ಬರೀಬೇಕು. ಏನು? First thing, you have to add one import file, that is from Django.conf, conf and the class .urls.static. We have to create one static function. ಇದು ಒಂದು built in function ಅದ. ಆ function ಗೆ I am importing in this case. ಇದರೊಳಗ import static. So static ಅಂತ ನಾವು ಕ್ಲಾಸ್ ಒಳಗ there is a function called static. So I have to import that static function in this. Next, ನೀವು settings.py ನಾಗ ಪಾತ್ಗಳು ಕೊಟ್ಟಿರಿ. ಸೊ ಆ settings.py ಫೈಲ್ ನ ಡೇಟಾ ರಿಟ್ರೀವ್ ಮಾಡಬೇಕು ಅಂತಂದ್ರೆ
what you have to do is you have to write one more statement, that is from Django.conf, that is conf ಅಂದ್ರೆ ಕಾನ್ಫಿಗರೇಷನ್ ಅಂತ ಹೇಳಿ. ಕಾನ್ಫಿಗರೇಷನ್ ಏನಾದರೂ ಆಕ್ಸೆಸ್ ಇದ್ದು ಅಂತಂದ್ರೆ ಆ conf ಅನ್ನೋ ಲೈಬ್ರರಿ ಫೈಲ್ ಯೂಸ್ ಮಾಡ್ತೀವಿ. ಇಂಪೋರ್ಟ್ settings. So these are the two lines that we have to add in the urls.py of your application folder in this case. Okay. Next, lastly, you have to add one more statement here. Yenadu very simple. You have to say URL patterns plus equal to andra existing in patterns path ಗಳು ಮೆನ್ಷನ್ ಮಾಡಿವಿ. ಆ path ಜೊತೆ I'm adding one more path in this case called as static ಅಂತ ಫಂಕ್ಷನ್ ಅದ ಅಂತ ಹೇಳಿದ್ದೆ. ಸೊ ಆ ಫಂಕ್ಷನ್ ಯೂಸ್ ಮಾಡ್ತೀನಿ. ನನಗೆ ಇಲ್ಲಿ ಮೀಡಿಯಾ URL ಮತ್ತು ಮೀಡಿಯಾ ರೂಟ್ ಅನ್ನೋ ಎರಡು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೆ. ಅವು ಎರಡು ಇದ್ರೊಳಗೆ ಸೆಟ್ ಮಾಡ್ಬೇಕು. ಹೆಂಗೆ? ವೆರಿ ಸಿಂಪಲ್. settings dot media underscore URL. This was a variable which we had created in the settings.py. Comma haki document underscore root. Document underscore root antele, it is one more parameter that we are passing in this case. Alli en martivi antandra settings dot media underscore root. So understand this, very simple. One first en madidvi ಎರಡು functions ಬೇಕಾಗಿತ್ತು. One is the settings ಅಂತ one function ಮತ್ತೆ static ಅನ್ನೋ function. So static ಅಂತ ಅನ್ನೋದು you will get it in Django conf URL static import static. Next Django.conf naga import settings ಅಂತ ಕೊಡ್ತೀನಿ. And ಕೆಳಗೆ URL patterns ಎಲ್ಲ ಮುಗಿದ ಮೇಲೆ we write URL pattern plus equal to. It is something like URL pattern is equal to URL pattern plus. Okay, ಇಷ್ಟು ಉದ್ದು ಬರೆಯೋ ಬದಲು ಶಾರ್ಟ್ ಹ್ಯಾಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತೇಳಿ ಯು ಪೀಪಲ್ ಹ್ಯಾವ್ ಸ್ಟಡಿಡ್ ಇನ್ ಸಿ ಲ್ಯಾಂಗ್ವೇಜ್, C++, ಜಾವಾ, C#, ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಓದಿರಿ, ಇನ್ಕ್ಲೂಡಿಂಗ್ ದ ಪೈಥಾನ್ ಇನ್ ದಿಸ್ ಕೇಸ್. ಸೊ ಅಲ್ಲಿ ನಾನು ಏನು ಮಾಡ್ತೀನಿ, ಸ್ಟ್ಯಾಟಿಕ್ ಫಂಕ್ಷನ್ ಕಾಲ್ ಮಾಡ್ತೀನಿ. ಐ ಆಮ್ ಪಾಸಿಂಗ್ 2 ಪ್ಯಾರಾಮೀಟರ್ಸ್ ಟು ಹಿಮ್. ಫಸ್ಟ್ ಪ್ಯಾರಾಮೀಟರ್ ಏನಪ್ಪಾ ಅಂತಂದ್ರೆ ಸೆಟ್ಟಿಂಗ್ಸ್ ಡಾಟ್ ಮೀಡಿಯಾ URL. ಸೆಟ್ಟಿಂಗ್ಸ್ ಡಾಟ್ ಮೀಡಿಯಾ URL ಅಂದ್ರೆ ಅವ ಏನು ಮಾಡ್ತಾನ, ಇಲ್ಲಿ ಹೋಗಿ ಆ ಮೀಡಿಯಾ URL ನ ವಾಟ್ ಎವರ್ ದ ನೇಮ್ ಯು ಹ್ಯಾವ್ ಗಿವನ್ ದಟ್ ನೇಮ್ ವಿಲ್ ಬಿ ರಿಟ್ರೀವ್ಡ್ ಹಿಯರ್. Second, document root is equal to settings.media root. settings.media root ನಾನು ನಿಮಗೆ ಹೇಳಿದ್ದೆ media ಅನ್ನೋ ಫೋಲ್ಡರ್ ಎಲ್ಲದ ಅದ್ರ path ಇದ್ರಾಗ ಸ್ಟೋರ್ ಆಗಿರ್ತದ. that complete path will be copied and it is initialized to a variable called document underscore root. So ಇಷ್ಟು ಮಾಡಿದ್ರಿ ಅಂದ್ರೆ 75% of the work is completed. ಈಗ just one small change we have to do, that is to store the data. So go to views.py. So views.py is the last stage in this case. So views.py naga employee register page hogre, and here when you are performing the save operation, okay, data save madakinta munche first file ಗೆ upload ಮಾಡ್ರಿ. File upload ಹೆಂಗ್ ಮಾಡಬೇಕು? ವೆರಿ ಸಿಂಪಲ್. ನೀವು ಅಲ್ಲಿ ಒಂದು ಫೈಲ್ ಸೆಲೆಕ್ಟ್ ಮಾಡಿರ್ತೀರಿ. ಸೊ ಐ ವಿಲ್ ಶೋ ಯು ದ ಎಕ್ಸಾಂಪಲ್. ಸೊ ಇಲ್ಲ ಏನು ಮಾಡಿದ್ರೆ ಚೂಸ್ ಫೈಲ್ ಅಂತ ಕೊಟ್ಟು ಒಂದು ಯಾವುದೋ ಫೋಟೋ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದಾಗ ಈ ಫೋಟೋ ನೇಮ್ ಏನದ ಆ ಫೋಟೋ ನೇಮ್ ತಗೋಬೇಕು, ಪ್ಲಸ್ ಆ ಫೋಟೋ ಕಂಟೆಂಟ್ ರಿಟ್ರೀವ್ ಮಾಡಬೇಕು. 2 things in this. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಟು ಫೆಚ್ ದ ಫೋಟೋ ಇನ್ ದಿಸ್ ಕೇಸ್. ಅದರ ಸಲುವಾಗ ಐ ವಿಲ್ ಕ್ರಿಯೇಟ್ ಒನ್ ವೇರಿಯಬಲ್, ಸೇ ಫೈಲ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ರಿಕ್ವೆಸ್ಟ್ ಡಾಟ್, ಈ ಟೆಕ್ಸ್ಟ್ ಡೇಟಾ ಇತ್ತು ಅಂತ ನೀವೇನ್ ಮಾಡ್ತಿದ್ರಿ, ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಯೂಸ್ ಮಾಡ್ತಿದ್ರಿ. ಸಪೋಸ್ ಅದು ಒಂದು ಫೈಲ್ ಅಪ್ಲೋಡ್ ಮಾಡ್ಲಿಕ್ಕೆ ಅಂದ್ರೆ we have to make use of request dot files, request dot files dot get. ಸೇಮ್ ಇಲ್ಲಿ ಟೆಕ್ಸ್ಟ್ ಡೇಟಾ ತಗೊಳ್ಳಿಕ್ಕೆ ಪೋಸ್ಟ್ ಅಂತ ಯೂಸ್ ಮಾಡ್ತಿದ್ರಿ. ನಿಮ್ದು ಫೈಲ್ ಡೇಟಾ ಇತ್ತು ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ರಿಕ್ವೆಸ್ಟ್ ಡಾಟ್ ಫೈಲ್ಸ್ ಡಾಟ್ ಗೆಟ್ ಡಬಲ್ ಕೊಟೇಶನ್ ನಾಗ ದ ನೇಮ್ ಆಫ್ ದ ಟ್ಯಾಗ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ನೀವೇನು HTML ಪೇಜ್ ನಾಗ ಫೈಲ್ ಅಪ್ಲೋಡ್ ಮಾಡ್ಲಿಕ್ಕೆ ಟ್ಯಾಗ್ ಯೂಸ್ ಮಾಡಿದ್ರೆ ವಾಟ್ ಎವರ್ ಇಸ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಫೈಲ್, ಆ ಫೈಲ್ ನೇಮ್ ಕಾಪಿ ಮಾಡ್ಕೊರಿ, ಪೇಸ್ಟ್ ಮಾಡಿ. ದಟ್ ಇಸ್ ಪೇಸ್ಟ್ ಹಿಯರ್, separated by empty values. So empty values that means the file does not exist in this case. Other file upload ಮಾಡಿರಲಿಲ್ಲ ಅಂದ್ರೆ ಇದು ಬರ್ತದೆ, ಬಟ್ ಕಂಪಲ್ಸರಿ ನಾವು ಅಲ್ಲಿ ರಿಕ್ವೈರ್ಡ್ ಅಂತ ಕೊಟ್ಟಾಗ he has to upload the file in this. This is the first case in this. Next ಇದಾದ್ಮೇಲೆ we make sure that ಆ ಫೈಲ್ ಅದನ್ನ ಇಲ್ಲ ಚೆಕ್ ಮಾಡಬೇಕು. ಸೊ ಫೈಲ್ ಅದನ್ನ ಚೆಕ್ ಮಾಡ್ಲಿಕ್ಕೆ if file
ನಾಟ್ ಈಕ್ವಲ್ ಟು ಎಂಟಿ. ಸಪೋಸ್ ಅದು ಎಂಟಿ ಇರಲಿಲ್ಲ ಅಂದ್ರೆ ಯು ಹ್ಯಾವ್ ಟು ಪರ್ಫಾರ್ಮ್ ಆಲ್ ದೀಸ್ ಆಪರೇಷನ್ಸ್. ಏನ್ ಮಾಡ್ತೀವಿ, ಫೈಲ್ ಅಪ್ಲೋಡ್ ಮಾಡ್ಬೇಕು. ಫೈಲ್ ಅಪ್ಲೋಡ್ ಮಾಡ್ಬೇಕಾದ್ರೆ ಜಸ್ಟ್ ಸಿಂಪಲ್ 2 lines ಆಫ್ ಕೋಡ್ ಇನ್ ದಿಸ್ ಕೇಸ್. ಹೆಂಗ, fs ಇಸ್ ಈಕ್ವಲ್ ಟು ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಲಿಕ್ಕತ್ತೀನಿ. ನಮ್ಮ ಪೈಥಾನ್ ಲ್ಯಾಂಗ್ವೇಜ್ನಾಗ ವಿ ಹ್ಯಾವ್ ಒನ್ ಬಿಲ್ಟ್ ಇನ್ ಕ್ಲಾಸ್ ಕಾಲ್ಡ್ ಆಸ್ ಫೈಲ್ ಸಿಸ್ಟಮ್ ಸ್ಟೋರೇಜ್. ಫೈಲ್ ಸಿಸ್ಟಮ್ ಸ್ಟೋರೇಜ್ ಅಂತೇಳಿ ಒಂದು ಬಿಲ್ಟ್ ಇನ್ ಕ್ಲಾಸ್ ಫೈಲ್ ಅದ. ಅಫ್ಕೋರ್ಸ್ ಇದನ್ನ ನಾವು ಮ್ಯಾಲ್ ಇಂಪೋರ್ಟ್ ಮಾಡ್ಕೋಬೇಕು. ದಿಸ್ ಕ್ಲಾಸ್ ಹ್ಯಾಸ್ ಟು ಬಿ ಇಂಪೋರ್ಟೆಡ್ ಇನ್ ದಿಸ್ ಕೇಸ್. ಸೊ ಇಂಪೋರ್ಟ್ ಮಾಡೇ ಬಿಡೋಣ ಅಂತ. ದಟ್ ಇಸ್ ಐ ವಿಲ್ ರೈಟ್ ಹಿಯರ್ ಫ್ರಮ್. ಆ ಫೈಲ್ ಇಂಪೋರ್ಟ್ ಮಾಡ್ಬೇಕಂದ್ರೆ ಜಾಂಗೋ ಡಾಟ್, ಎಲ್ಲ ಲೈಬ್ರರಿ ಫೈಲ್ಸ್ ಆ ಜಾಂಗೋ ಪ್ಯಾಕೇಜ್ನಾಗೆ ಇರ್ತದೆ. ಸೊ ಜಾಂಗೋ ಡಾಟ್ ಕೋರ್ ಡಾಟ್ ಫೈಲ್ಸ್ ಡಾಟ್ ಸ್ಟೋರೇಜ್. ಇದರ ನಿಮ್ ಸೆಂಟೆನ್ಸಸ್ ಕಳಿಸ್ತೀನಿ, ಇವೆಲ್ಲ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬೇಕು ನೀವು. ಸೊ ಜಾಂಗೋ ಡಾಟ್ ಕೋರ್ ಡಾಟ್ ಫೈಲ್ಸ್ ಡಾಟ್ ಸ್ಟೋರೇಜ್ ಇಂಪೋರ್ಟ್ ಫೈಲ್ ಸಿಸ್ಟಮ್ ಸ್ಟೋರೇಜ್. ಈ ಫೈಲ್ ಸಿಸ್ಟಮ್ ಸ್ಟೋರೇಜ್ ಅನ್ನೋ ಕ್ಲಾಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಕಮ್ ಬ್ಯಾಕ್ ಟು ದಿಸ್. ಸೊ the file classic one, file storage system storage ಒಂದು I have created a object in this case. Object create ಮಾಡಿ ನಾ ಏನು ಮಾಡ್ತೀನಿ, I need to take the name of that particular file in this. ಆ ಫೈಲ್ ಒಂದು ನೇಮ್ ಬೇಕಾಗ್ತದೆ. ಸೊ I will take that name in this case by retrieving a very simple code in this case, that is I had got one call. Yes. So we created the object in this case. Object create ಮಾಡಿ ಇದನ್ನ ಸೇವ್ ಮಾಡಬೇಕು. ಸೊ ಸೇವ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ವೆರಿ ಸಿಂಪಲ್, ವಿ ರೈಟ್ fs ಡಾಟ್, ಅದ್ರೊಳಗೆ ಒಂದು ಬಿಲ್ಟ್ ಇನ್ ಫಂಕ್ಷನ್ ಬರ್ತದೆ, ದಟ್ ಇಸ್ ಸೇವ್. ಸೊ ಸೇವ್ ನಾಗ ನೀವೇನ್ ಮಾಡ್ತೀರಿ, ಯು ಹ್ಯಾವ್ ಟು ರಿಟ್ರೀವ್ ದ ನೇಮ್ ಆಫ್ ದ ಫೈಲ್ ಇನ್ ದಿಸ್ ಕೇಸ್. ಸೊ ಆ ಫೈಲ್ ಹೆಂಗ್ ಬರ್ತದೆ ರಿಟ್ರೀವ್ ಅಂತಂದ್ರೆ ವೆರಿ ಸಿಂಪಲ್, ವಿ ಸೇ ಫೈಲ್ ಡಾಟ್ ನೇಮ್. ಈ ಫೈಲ್ ಅನ್ನೋ ವೇರಿಯಬಲ್ ಎಲ್ಲದ ಅಂತಂದ್ರೆ ಮ್ಯಾಲ you have created a variable where you have retrieved the file. Okay, so our tag and name ಏನದ, ನೇಮ್ ಬೇಕಾಗಿತ್ತು ಅಂತಂದ್ರೆ we mention it as file dot name separated by a comma and we give the second parameter as the whole file. ಅಂದ್ರೆ ಪೂರ್ತಿ ಫೈಲೇ ಪಾಸ್ ಮಾಡ್ತಿರೋ ಅವನಿಗೆ ಅದ್ರ ಒಳಗ ನೇಮ್ ಪ್ರಾಪರ್ಟಿ ಏನದ, that name property will be copied in this, and ಪೂರ್ತಿ ಫೈಲ್ ಏನಂದ್ರೆ it gets stored inside the ಮೆನ್ಷನ್ಡ್ ಫೋಲ್ಡರ್ ಇನ್ ದಿಸ್. ಅದು ಆಟೋಮ್ಯಾಟಿಕ್, ನೀವು ಏನು ತಲೆ ಕೆಡಿಸ್ಕೋದಿಲ್ಲ. ಸರ್ ಅದು ಮೀಡಿಯಾ ಹೆಂಗ್ ಗೊತ್ತಾಗ್ತದೆ, ಎಲ್ಪ್ ಆಗ್ತದೆ, ಎವ್ರಿಥಿಂಗ್ ಯುವರ್ ಫೈಲ್ ಸಿಸ್ಟಮ್ ಸ್ಟೋರೇಜ್ ನೋಸ್. ಸೊ ಫೈಲ್ ಸಿಸ್ಟಮ್ ಸ್ಟೋರೇಜ್ ಕ್ಲಾಸ್ ಕ್ರಿಯೇಟ್ ಮಾಡಿದಾಗ ಆಟೋಮ್ಯಾಟಿಕ್ಲಿ ಅವ ಏನ್ ಮಾಡ್ತಾನೆ, ಹಿ ವಿಲ್ ಗೋ ಟು ದ urls.py. urls.py ನಾಗ ಹಿ ವಿಲ್ ಚೆಕ್ ಫಾರ್ ದಿಸ್ ಮೀಡಿಯಾ URL, ಮೀಡಿಯಾ ರೂಟ್ ಎರಡು ಚೆಕ್ ಮಾಡ್ಕೋತಾನೆ. ಸೊ ಮೀಡಿಯಾ URL, ಮೀಡಿಯಾ ರೂಟ್ ನಾಗ ಯು ಹ್ಯಾವ್ ಮೆನ್ಷನ್ಡ್ ವೇರ್ ದಟ್ ಮೀಡಿಯಾ ಫೋಲ್ಡರ್ ಈಸ್. ಸೊ ಹಿಂಗಾಗಿ ಅವ ಏನ್ ಮಾಡ್ತಾನೆ, ಆಟೋಮ್ಯಾಟಿಕ್ಲಿ ಹಿ ವಿಲ್ ಸೇವ್ ದ ಫೈಲ್ ಇನ್ ದ ಮೀಡಿಯಾ ಫೋಲ್ಡರ್. ನೀವು ಪಾತ್ನು ಮೆನ್ಷನ್ ಮಾಡೋದು ಬೇಕಾಗಲ್ಲ. ಆಫ್ಟರ್ ದಿಸ್ ನಿಮ್ದ ಫೈಲ್ ನೇಮ್ ಏನದ, ಫೈಲ್ ನೇಮ್ ಶುಡ್ ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಯಾಕಂದ್ರೆ ಯು ಹ್ಯಾವ್ ಇನ್ ದ models.py. models.py ನ ಎಂಪ್ಲಾಯ್ ಫೋಟೋ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿದ್ವಿ. ಇದ್ರ ಒಳಗೆ ಅದು ಫೋಟೋದ ಹೆಸರು ಸ್ಟೋರ್ ಆಗಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ವೆರಿ ಸಿಂಪಲ್, ಇನ್ ದಿಸ್ ಪ್ಲೇಸ್ ವಿ ಪುಟ್ ಇಟ್ ಆಸ್ ed dot employee photo equal to fs dot url ಅಂತ ಒಂದು ಫಂಕ್ಷನ್ ಬರ್ತದೆ. ಇನ್ ದ ಫೈಲ್ ಸ್ಟೋರೇಜ್, ಫೈಲ್ ಸಿಸ್ಟಮ್ ಸ್ಟೋರೇಜ್ ನಾಗ urls ಅಂತ ಒಂದು ಫಂಕ್ಷನ್ ಬರ್ತದ. ಆ ಫಂಕ್ಷನ್ ನಾಗ ಗಿವ್ ದ ಫೈಲ್ ಆಸ್ ಅ ಪ್ಯಾರಾಮೀಟರ್. ದಟ್ ಇಸ್ ಇದೇನ್ ರಿಟ್ರೀವ್ ಮಾಡಿದ್ವಿ, ಆ ರಿಟ್ರೀವ್ ಮಾಡಿದ್ ಮೆನ್ಷನ್ ಮಾಡ್ರಿ. urls ವಿಲ್ ಆಟೋಮ್ಯಾಟಿಕ್ಲಿ ಟೇಕ್ ದ ಪಾತ್. ಇಲ್ಲೇನ್ ನೀವು ಪಾತ್ ಮೆನ್ಷನ್ ಮಾಡಿರ್ತೀರ ಆ ಫೈಲ್ ಇಂದ, automatically the path togotana, that is the name of the file, and it is copied inside the employee. So understand, of course lengthy work ada. Most of the cases ivella ಕೆಲವೊಂದು one time settings, like settings.py ನಾವು ಏನು ಚೇಂಜ್ ಮಾಡ್ತೀವಿ, urls.py ನಾಗ ಏನು ಚೇಂಜ್ ಮಾಡಿದ್ವಿ, it is only one time in this. Next time ಬರೀ ರಿಪೀಟ್ ಆಗೋದು ಇದಿಷ್ಟೇ. ದಟ್ ಇಸ್ ಫೈಲ್ ನಾಗ ಡೇಟಾ ಫೆಚ್ ಮಾಡೋದು,
ಫೈಲ್ ಎಂಟಿ ಅದ ಅಂತ ಚೆಕ್ ಮಾಡ್ತೀರಿ. ಎಂಟಿ ಇರಲಿಲ್ಲ ಅಂದ್ರೆ ಪರ್ಫಾರ್ಮ್ ದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಿ, ಫೈಲ್ ಸೇವ್ ಮಾಡ್ತೀರಿ. ಅಂಡ್ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರಿ, ಆ ಫೈಲ್ ನೇಮ್ ಏನದ ಅದ್ರದ್ದು ಪಾತ್ ಏನದ, ದ ಪಾತ್ ವಿಲ್ ಬಿ ಕಾಪಿಡ್ ಇನ್ಸೈಡ್ ದ ಫೋಲ್ಡರ್ ಆಫ್ ಯುವರ್ models.py. ಇಷ್ಟು ಮಾಡಿದ್ರಿ ಅಂತಂದ್ರೆ ದ ಫೈಲ್ ಗೆಟ್ಸ್ ಸ್ಟೋರ್ಡ್ ಇನ್ ದ ಸಿಸ್ಟಮ್. ಮ್ಯಾಕ್ಸಿಮಮ್ ಫೈಲ್ಸ್ ಕಾಪಿ ಪೇಸ್ಟ್ ಮಾಡೋದು. ನಾನು ಎಲ್ಲ ಕೋಡ್ ಏನೇನವ ನಾನು ಕಳಿಸ್ತೀನಿ, ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತೇಳಿ. ಜಸ್ಟ್ ಗೋ ಥ್ರೂ ದೋಸ್ ಇನ್ ದಿಸ್ ಅಂಡ್ ಯು ಕ್ಯಾನ್ ಮೇಕ್ ದ ಚೇಂಜಸ್ ಇನ್ ದಿಸ್. ನಾವು ಎಲ್ಲ ಸೇವ್ ಮಾಡ್ರಿ, ರಿಫ್ರೆಶ್ ದ ಪೇಜ್, ಮೇಕ್ ಶೋರ್ ದಟ್ ಸರ್ವರ್ ಶುಡ್ ನಾಟ್ ಶೋ ಎನಿ ಎರರ್. ಇಲ್ಲಿ ಎರರ್ ಇರ್ತದೆ, ಎರರ್ ಬರ್ತದೆ. ಇಲ್ಲಾಂದ್ರೆ ಇಟ್ ವಿಲ್ ಶೋ ಸಮ್ ಪಾತ್, ದಟ್ ಇಸ್ ಆಲ್ಸೋ ಫೈನ್. Now let us add a new data in this case. So employee ID, I'll give TS001, name as Ravi, mobile number of Ravi. Next email ID, say Ravi at technosoftweb.in. Designation, will keep a and run designation. So we'll keep him manager. Ravi is a password. Choose photo. Of course, Ravi illa nammali. So I'll keep the photo of this and click on employee register. Okay, the ID already exists. Anustada. It's always a problem. So we'll keep it as okay. But I will take a mobile number itself. Employee name same Ravi. Mobile number sub change number. Email ID is Ravi at technosoftweb.in. Designation as manager, RAVI Ravi. Choose photo, select a photo, click on register. Now you can see registered successfully. Sir, if register agada on photo nodbekandre heng nodbeku? Very simple, search employee. Search employee na Ravi hudu. We are getting the details of the Ravi in this case. Sir, on photo display agbeku. Yes, we can do that. We can display the photo of the Ravi in this particular page. So search EMP, search employee na hogre. So now I will go to the search employee. That is templates, search employee. Search employee naga compulsory with photo. Illa andre it is very difficult to identify the person in this case. So adaka we will keep it as photo. ಏನಲ್ಲ, you have to do one simple work. Say first column nanga photo display ಆಗಬೇಕು. So photo display ಆಗಬೇಕಾದ್ರೆ you know HTML tag na image tag is used to display the images. So I'll use image src is equal to 2 flower brackets close. ಈ 2 flower brackets ಅನ್ನು ನೀವೇನ್ ಮಾಡ್ತೀರಿ, you have to give emp dot models.py ನಾಗ you have created a column that is employee photo. Copy ಮಾಡ್ರಿ, paste. Okay, save and refresh the page and you will get the image in this. Adu height width set ಮಾಡ್ಕೊರಿ ನಿಮಗೆ ಎಷ್ಟು ಬೇಕು ಅಷ್ಟು. So I'll give style, you can give height, keep it very small in this. Say on the 100 px as height, adu width automatic ಅದರ ಪ್ರಕಾರ ಸೆಟ್ ಆಗಿಬಿಡುತ್ತೆ. ಈ ರೀತಿಯೊಳಗ I am displaying the image of that particular person. Sir, ನನಗೆ ಆ ಇಮೇಜ್ ಕ್ಲಿಕ್ ಮಾಡಿದ್ರೆ ಕ್ಯಾನ್ ಇಟ್ ಗೋ ಟು ಹಿಸ್ ಪ್ರೊಫೈಲ್? ಎಸ್, ಯು ಕ್ಯಾನ್ ಡೂ ದಟ್ ಆಲ್ಸೋ ಇನ್ ದಿಸ್. ಇಲ್ಲ ಎಂಪ್ಲಾಯ್ ಐ ಡಿ ಏನು ಮಾಡಿರಿ, ಅದೇ ಕೋಡ್ ವೈದ್ ಯೂನಿಕ್ ಕಾಪಿ ಪೇಸ್ಟ್ ಮಾಡಿ, ದಟ್ಸ್ ಇಟ್. ಸೊ ನಿನ್ನೆ ನಾ ಏನು ಮಾಡಿದ್ದೆ, ಎಂಪ್ಲಾಯ್ ಐ ಡಿಗೆ ಹಾಕಿದ್ದೆ, ಅದೇ ಟ್ಯಾಗ್ ತೆಗೀರಿ, ದಟ್ ಇಸ್ ಕಾಪಿ ದಿಸ್, ಪುಟ್ ಇಟ್ ಟು ದ ಫೋಟೋ, ದಟ್ಸ್ ಇಟ್. ಓಕೆ, ಇಲ್ಲಿ ಲಿಂಕ್ ಅದು ಏನೋ ಬೇಕಾಗಿಲ್ಲ, ಈ ಇನ್ಪುಟ್ ಟೈಪ್ ಸಬ್ಮಿಟ್ ಅದು ಕ್ಲಿಕ್ ಮಾಡ್ಲಿಕ್ಕೂ ಹೋಗಬಾರ್ದು. ಸೊ ಇಲ್ಲಿ ಏನು ಮಾಡ್ತೀನಿ, ಐ ರಿಮೂವ್ ದಿಸ್ ಎಂಪ್ಲಾಯ್ ಐ ಡಿ ವಿಲ್ ಬಿ ಪ್ಲೇನ್. ಸೊ ಈಗ ಏನಾಯ್ತು, ಬ್ಲೂ ಕಲರ್ ಹೋಗ್ಬಿಡ್ತದ, ನೇಮ್ ಡಿಸ್ಪ್ಲೇ ಅಲ್ಲತ್ತದ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆಪರೇಷನ್ ಪರ್ಫಾರ್ಮ್ ಆಗಬೇಕು. ಸೊ ಇಲ್ಲಿ ಇಮೇಜ್ ಟ್ಯಾಗ್ ಅದ, ವಾಟ್ ಯು ಕ್ಯಾನ್ ಡೂ ಫಾರ್ ದ ಇಮೇಜ್ ಟ್ಯಾಗ್ ಇಸ್, ಇಲ್ಲಿ ಯು ಪುಟ್ ಬಟನ್ ಟ್ಯಾಗ್. ಸೊ ಬಟನ್ ಟ್ಯಾಗ್ ಒಳಗ ಇಮೇಜ್ ಟ್ಯಾಗ್ ಹಾಕ್ಬಿಡ್ರಿ. ಓಕೆ, ಸೊ ಬಟನ್ ಟ್ಯಾಗ್ ಒಳಗೆ ಇಮೇಜ್ ಟ್ಯಾಗ್ ಹಾಕಿದ್ರಿ ಅಂತಂದ್ರೆ, ನಾವು ವೆನ್ ಐ ಕ್ಲಿಕ್ ಆನ್ ದಿಸ್, ಈಗ ಕರ್ಸರ್ ಚೇಂಜ್ ಆಯ್ತು ನೋಡ್ರಿ, ಕ್ಲಿಕ್ ಮಾಡ್ತೀನಿ, ಇಟ್ ಗೋಸ್ ಟು ದ ನೆಕ್ಸ್ಟ್ ಪೇಜ್. ಸರ್, ಇಲ್ಲೂ ನಂಗೆ ಎಂಪ್ಲಾಯ್ ಇಮೇಜ್ ಬರಬೇಕು, ದಟ್ ಇಸ್ ಐ ನೀಡ್ ಎಂಪ್ಲಾಯ್ ಫೋಟೋ ಹಿಯರ್ ಆಲ್ಸೋ. ಎಸ್, ವೆರಿ ಸಿಂಪಲ್, ಸೇಮ್ ಲೈನ್ ಕಾಪಿ. ಇದು ಎಂಪ್ಲಾಯ್ ಡೀಟೇಲ್ಸ್ ಅದ. ಸೊ ಗೋ ಟು ಎಂಪ್ಲಾಯ್ ಡೀಟೇಲ್ಸ್
and you can just paste it anywhere you want. So ನಾನು ಮ್ಯಾಲ್ ಟಾಪ್ ನಾಗೆ ಬೇಕಾಗದ ಟಾಪ್ ನಾಗೆ ಡಿಸ್ಪ್ಲೇ ಮಾಡ್ರಿ ಇಟ್ ಇಸ್ e dot ಯಾಕಂದ್ರೆ ಇಲ್ಲಿ e ಅಂತ ಯೂಸ್ ಮಾಡೀನಿ ಸೊ ಹ್ಯಾವ್ ಟು ಯೂಸ್ ದ ಸೇಮ್ ವೇರಿಯಬಲ್ ನೇಮ್ ಹಿಯರ್ ಸೇವ್ ಮಾಡ್ತೀನಿ ಸೆಂಟರ್ ನಾಗ ಡಿಸ್ಪ್ಲೇ ಆಗಬೇಕು ಪೇಜ್ ಸೆಂಟರ್ ನಾಗ ಸೊ ಕೀಪ್ ಇಟ್ ಇನ್ ದ ಸೆಂಟರ್ ಆಫ್ ದ ಪೇಜ್ ಸೇವ್ and refresh the page. So you can see the employee photo is displayed, kelag employee details will be displayed. Ee reetiyolaga file operation plays the most important role in the project concept. Yavade project irli file upload operation compulsory ಬೇಕು. ಸೊ ನಿಮ್ದು ಎಕ್ಸಾಂಪಲ್ಸ್ ಎಲ್ಲ ಇಮ್ಯಾಜಿನ್ ಮಾಡ್ರಿ ನೀವು ಆನ್ಲೈನ್ ನಾಗ ನಿಮ್ದು ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡ್ಬೇಕಾಗಿದೆ ಯು ನೀಡ್ ಟು ಹ್ಯಾವ್ ದ ಫೈಲ್ ಅಪ್ಲೋಡ್ ಆಪರೇಷನ್ ಇನ್ ದಿಸ್ ಕೇಸ್. ನೀವು ಹಾಸ್ಪಿಟಲ್ ಸಾಫ್ಟ್ವೇರ್ ವರ್ಕ್ ಮಾಡ್ಲಿಕ್ಕೆ ಹಾಸ್ಪಿಟಲ್ ಸಾಫ್ಟ್ವೇರ್ನಾಗ ಯಾವ್ದಾರ ಪೇಷಂಟ್ ಪ್ರೀವಿಯಸ್ ಎಕ್ಸ್ರೇಸ್ಗೂ ತೊಗೊಂಬಂದಿರ್ತಾರೆ ಪ್ರೀವಿಯಸ್ ರಿಪೋರ್ಟ್ಸ್ ತೊಗೊಂಬಂದಿರ್ತಾರೆ ಅದು ಅಪ್ಲೋಡ್ ಮಾಡೋ ಆಪರೇಷನ್ ಬೇಕು. ಒಬ್ಬ ಡಾಕ್ಟರ್ಗೆ ಆ್ಯಡ್ ಮಾಡ್ಲಿಕ್ಕೆ ಡಾಕ್ಟರ್ಗೆ ಆ್ಯಡ್ ಮಾಡ್ಬೇಕಾದ್ರೆ ಅವನದು ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಪ್ಲಸ್ ಅವನ ID ಪ್ರೂಫ್ಗಳು ಅಪ್ಲೋಡ್ ಮಾಡಬೇಕು. ಸೊ ದೋಸ್ ಅಪ್ಲೋಡ್ ಆಪರೇಷನ್ಸ್ ಕಮ್ಸ್ ಹಿಯರ್. ಎಕ್ಸಾಮಿನೇಷನ್ ಸೆಕ್ಷನ್ ಬರ್ತದೆ. ಎಕ್ಸಾಮಿನೇಷನ್ ಸೆಕ್ಷನ್ನಾಗ ನಾವು ಅಲ್ಲಿ ಏನ್ ಮಾಡ್ತೀವಿ ಒಬ್ಬ ಸ್ಟೂಡೆಂಟ್ ಮಾರ್ಕ್ಸ್ ಇದು ಆನ್ಸರ್ ಶೀಟ್ ಏನಿರ್ತದ ಆ ಆನ್ಸರ್ ಶೀಟ್ ಸ್ಕ್ಯಾನ್ ಮಾಡಿ ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ ಬಿಕಾಸ್ ಕರೆಕ್ಷನ್ ಆಗಿದ್ದು ಅಲ್ಲಿ ತೋರಿಸ್ಬೇಕು ನಂಗೆ. ಎಕ್ಸಾಂಪಲ್ ABC ಸ್ಟೂಡೆಂಟ್ ಇದನ್ನ ಅವ 60 ಮಾರ್ಕ್ಸ್ ಸ್ಕೋರ್ ಮಾಡ್ಕೊಂಡಾನ ಅಂತಂದ್ರ ಅವ 60 ಮಾರ್ಕ್ಸ್ ನಂಗೆ ಎಲ್ಲೆಲ್ಲಿ ಬಂದದ ಅಂತ ನೋಡ್ಬೇಕವ. ಸೊ ಅದ್ರ ಸಲುವಾಗಿ ಅಲ್ಲಿ ಬಾಜು ನಾವೇನ್ ಮಾಡ್ತೀವಿ ಅವ್ನ ಆನ್ಸರ್ ಶೀಟ್ ಇಂದ ಒಂದು PDF ಫೈಲ್ ತೋರಿಸ್ಬೇಕು ಅವನಿಗೆ. ಸೊ ಆ PDF ಫೈಲ್ ತೋರಿಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಅಪ್ಲೋಡ್ ದಟ್ PDF ಫೈಲ್. ನೀವು ಏನ್ ಆನ್ಸರ್ ಬರ್ದಿರ್ತೀರಿ ಕರೆಕ್ಷನ್ ಆಗಿರ್ತದೆ ಅದರದ್ದು ಸ್ಕ್ಯಾನ್ ಮಾಡಿ ದಟ್ ವಿಲ್ ಬಿ ಅಪ್ಲೋಡೆಡ್ ಬೈ ದ ಯೂನಿವರ್ಸಿಟಿ. ಅಪ್ಲೋಡ್ ಮಾಡಿದ್ರೆ ನೀವು ಅದು ನೋಡ್ಬೋದು. ಸೊ ಅಲ್ಲೂ ಅಪ್ಲೋಡ್ ಆಪರೇಷನ್ ಇಸ್ ಯೂಸ್ಡ್. ಸೊ ಅಪ್ಲೋಡ್ ಆಪರೇಷನ್ ಇರ್ಲಾರ್ದೆ ಯಾವ ಪ್ರಾಜೆಕ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಿಂಗಾಗಿ ಅಪ್ಲೋಡ್ ಆಪರೇಷನ್ ಪ್ಲೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್. ಸೊ ಹಿಂಗಾಗಿ upload operation is one of the most important task that you should know. ಇಲ್ಲಿ ತನ ಇವತ್ತಿನ ತನ ಏನೇನು ಆಪರೇಷನ್ಸ್ ಹೇಳಿನಿ ಇಷ್ಟು ಆಪರೇಷನ್ಸ್ ಇಫ್ ಯು ಕ್ಯಾನ್ ಡೂ ದೆನ್ ವಾಟ್ ಎವರ್ ದ ಪ್ರಾಜೆಕ್ಟ್ ಐ ವಿಲ್ ಬಿ ಅಸೈನಿಂಗ್ ಯು ಪೀಪಲ್ ಕ್ಯಾನ್ ಈಸಿಲಿ ಡೂ ಇಟ್ ಇನ್ ದಿಸ್. ಓಕೆ ಅಫ್ಕೋರ್ಸ್ ಲಾಗಿನ್ ಆಪರೇಷನ್ಸ್ ಮತ್ತೆ ಚೇಂಜ್ ಪಾಸ್ವರ್ಡ್ ಆಪರೇಷನ್ಸ್ ಅವ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ ದೇ ವಿಲ್ ಬಿ ಡೂಯಿಂಗ್ ದೋಸ್ ಆಪರೇಷನ್ಸ್ ಇನ್ ದಿಸ್ ಕೇಸ್. ಯಾಕಂದ್ರೆ ನಾ ಭಾಳ ಥಿಯರಿ ಕ್ಲಾಸಸ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದೆ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ಸೆಷನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅದ್ರ ಸಲುವಾಗ ಇಷ್ಟು ಆಪರೇಷನ್ಸ್ ಮಾಡಿದ್ರಿ ಅಂದ್ರೆ ಯು ಕ್ಯಾನ್ ನಾವೇನು ಸಾಫ್ಟ್ವೇರ್ ರೆಡಿ ಮಾಡ್ಲಿಕ್ಕೆ ಹತ್ತೀವಿ ಆ ಸಾಫ್ಟ್ವೇರ್ನಾಗ ಆಲ್ಮೋಸ್ಟ್ 60% ಆಫ್ ದ ವರ್ಕ್ ಯು ಕ್ಯಾನ್ ಡೂ ಇಟ್ ಬೈ ಯುವರ್ ಸೆಲ್ಫ್ ಇನ್ ದಿಸ್. ಓಕೆ ಅಂಡ್ ಆಸ್ ಐ ಟೋಲ್ಡ್ ಯು extra work in operations irtada after your examinations if you are interested and if you are eligible for that. Na heligideni if you are eligible for that then we will contact you and we will take a work from you in this case and you will be paid for that particular work in this case. Okay, so this is how we perform the file upload operation in the system. It's hardly a half an hour work on the file upload ಮಾಡಿ display ಮಾಡ್ಲಿಕ್ಕೆ ಒಂದು half an hour work ada that which you have to do it in this case. Any doubts you have, you can ask now.